ಸರ್ ಅದು ಯಾವ ನಿಮ್ದು? ನಾನು ಬಂದ್ರೆ ಅಲ್ಲ, ಯಾರು ನೋಡ್ಬೇಕಾಯ್ತು? ಅದೇನು ಅಂದ್ರೆ ಕೋಡಿಹಳ್ಳಿ ಹೋಗೋ ರೋಡು ಇದೇನಾ ಅಂತ. ಕೋಡಿಹಳ್ಳಿಗ? ಅಲ್ಲಾರ ಮನೆಗೆ? ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತಪ್ಪ ಅವ್ರನ್ನ ನೋಡ್ಬೇಕಾಗಿತ್ತು. ಓ ಹನುಮಂತಪ್ಪನ? ಅವ್ರ ಕಡೆಯಿಂದ ಏನಾಗಬೇಕಾಯ್ತು ನಿಮ್ಗೆ? ತಾಲ್ ತಿನ್ಬೇಡ. ಸರಿ, ಇದೇ ರೋಡಾಗ ಹೋಯ್ತಾ ಇರಿ. ಬಲಗಡೆಗೆ ಹೋದ್ರೆ ಒಂದು ಊರು ಸಿಗ್ತದೆ, ಹಂಗೆ ನೆಟ್ಟಿಗೆ ಹೋಯ್ತಾ ಇದ್ರೆ ಕೋಡಿಹಳ್ಳಿ ಸಿಗ್ತದೆ. ಹೋಗಿ. ಅಲೋ, ಒಂದ್ ನಿಮಿಷ. ಅಲೋ. ಆಯ್ತು ಸರ್, ಗೊತ್ತಾಯ್ತು ಸರ್. ಇಲ್ಲಿ ಕೇಳ್ರಿ ಇಲ್ಲಿ. ಆಯ್ತು ಸರ್, ಗೊತ್ತಾಯ್ತು ಬಿಡಿ. ತಲೆ ಎಲ್ಲ ತಿಂತಾರಪ್ಪ. ಯಾರಪ್ಪ ಹೊಡೆದಿದ್ ಬಾಲ್ನ? ನಾನೇ. ಹೌದು, ನಾನೇ. ಬೆಳಿಗ್ಗಿಂದ ಎಲ್ರೂ ಹೊಡೆದಿದ್ದೀರಾ, ಆದ್ರೆ ಈಗ ನನ್ ಮೇಲೆ ಬಿತ್ತಲ್ಲ ಬಾಲು, ಅದನ್ನ ಹೊಡೆದಿದ್ ಯಾರು ಅಂತ ಕೇಳ್ದೆ. ಈಗೇನು ನಾನೇ ಓದಿದ್ದು, ಆಡ್ಬೇಕಾದ್ರೆ ಚೆಂಡ್ ಬಂದ್ ಬಿತ್ತಪ್ಪ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಬೈಯೋದಕ್ಕೂ ಹೊಡೆಯೋದಕ್ಕೂ ಅಲ್ಲ, ಅವನಲ್ಲಿ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗೋ ಲಕ್ಷಣ ಇದೆ, ಅದಕ್ಕೆ ಕೇಳ್ದೆ. ನಿಮ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನಾನೇ ತಿಳ್ಕೊತೀನಿ. ಬರ್ಲಾ? ಅಂದಹಾಗೆ ಗ್ರಾಮ ಪಂಚಾಯತ್ ಸದಸ್ಯರು ಹನುಮಂತಪ್ಪ ಅವ್ರ ಮನೆಯಲ್ಲಿದೆ ಅಂತ ಗೊತ್ತಾ? ಓ, ಅವ್ರ ಮನೆನಾ? ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಒಂದು ದೊಡ್ಡ ಆಲ್ಮರ ಬರುತ್ತೆ, ಅದ್ರ ಎದುರುಗಡೆನೆ. ಇದನ್ನ ಸರಿಯಾಗಿ ಹೇಳಿದ್ರಿ, ಆದ್ರೆ ಬಾಲ್ ಹೊಡೆದಿದ್ದು ಯಾರು ಅಂತ ಹೇಳಿಲ್ವಲ್ಲ. ಪರವಾಗಿಲ್ಲ, ನಾನೇ ತಿಳ್ಕೊತೀನಿ. ಬರ್ಲಾ? ಓ, ಪರವಾಗಿಲ್ಲ, ನಾನೇ ತಿಳ್ಕೊತೀನಿ. ಓಹೋ, ಇವ್ರೇನು ಒಳ್ಳೆ ಮೇಷ್ಟ್ರ ತರ. ನೀನ್ ಯಾವನ ನನ್ಗೆ ಹೊಡೆಯಕ್ ಬರ್ತೀಯಾ? ಎಷ್ಟೋ ಇದೆ ನಿನ್ಗೆ, ನನ್ಗೆ ಹೊಡೆದ್ಬಿಟ್ಟೇನೋ? ನೀನ್ ಯಾರು ಅನ್ಕೊಂಡಿದ್ಯಾ ನನ್ನ? ನಾನ್ ನಿನ್ ಹೊಡೆದೆ ಅಂದ್ರೆ ಅಷ್ಟೇ, ನೀನು ಇವ್ ಬದುಕಿಲ್ಲ. ನೀನು ನನ್ಗೆ ಹೊಡೆಯಕ್ ಬರ್ತೀಯ? ಜಗಳ ಆಡ್ತಿರೋದು ಸ್ಕೂಲಲ್ಲಿ ನಿಮ್ಗೆ ಇದನ್ನ ಹೇಳ್ಕೊಡ್ತಿರೋದು? ಸ್ಕೂಲಿಗೆ ಬರೋದು ಓದೋದಕ್ಕೆ, ಜಗಳ ಆಡೋದಕ್ಕಲ್ಲ. ಏನ್ ಚಿಕ್ಕ ಮಕ್ಳ ಹತ್ರ ಜಗಳ ಆಡ್ತಾ ಇದ್ದೀರಾ? ನನ್ಗೆ ಕೇಳ್ತೀರಾ? ಅವ್ನ್ ಹೇಳಿ, ಅವನೇ ಜಗಳ ಮಾಡ್ಕೊಂಡ್ ಬಂದಿದ್ದು, ಅವಂದು ತಪ್ಪು. ನೋಡಿ, ಜೊತೆಗೆ ಓದೋರೆಲ್ಲ ಒಗ್ಗಟ್ಟಾಗಿರ್ಬೇಕು, ಹೀಗೆ ಜಗಳ ಆಡ್ತಿದ್ರೆ ಹೇಗೆ? ಕಮಾನ್, ಎಲ್ಲ ಸೆಕೆಂಡ್ ಮಾಡಿ. ಆಯ್ತು ಬಿಡಿ. ಓಕೆ, ಗುಡ್. ನಡ್ರಿ, ಎಲ್ಲ ಆಟ ಆಡ್ಕೊಳ್ಳಿ, ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್, ಶಾಲ್ ಐ ಕಮ್ ಇನ್? ಎಸ್, ಕಮ್ ಇನ್. ಸರ್, ನಾನು ಸುಮಂತ್ ಅಂತ. ಮೆಸೇಜ್ ಆಲ್ರೆಡಿ ಬಂದಿರಬೇಕಲ್ಲ ಆಫೀಸಿಂದ? ಓಹ್, ಗೊತ್ತಾಯ್ತು. BO ಸಾಹೇಬ್ರು ಮೊನ್ನೆನೇ ಹೇಳಿದ್ರು. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನಿನ್ನೆ ಸಂಜೆನೇ ಬಂದೆ ಸರ್, ಪ್ರಯಾಣ ಎಲ್ಲ ಚೆನ್ನಾಗೇ ಇತ್ತು. ನೀವು ಇವತ್ತಿಂದ ಕ್ಲಾಸ್ ತಗೊಳ್ತಿರೋ ಅಥವಾ? ಹೌದು ಸರ್, ಇವತ್ತಿಂದನೇ ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಸರಿ, ಹಾಗಾದ್ರೆ ನಮ್ಮ ಸ್ಟಾಫ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಓಕೆ ಸರ್. ನಂತರ ನೀವು ಕ್ಲಾಸ್ ತಗೊಳ್ಳಿ. ಸರಿ ಸರ್, ಬನ್ನಿ ಹೋಗೋಣ. ಇವ್ರೇನೋ ಇವರು ಊರಲ್ಲಿ ಬಂದು ಜಗಳ ಮಾಡಿದ್ರಲ್ವ, ಅವ್ರಲ್ವೇನೋ ಇವರು? ಇಲ್ಲಿ ಬೇರೆ ಜಗಳ ಮಾಡ್ತಿದ್ಯಾ? ಅಲ್ಲಿ HM ಹೋಗಿ ಏನಾದ್ರು ಹೇಳಿದ್ರೆ ನೀಗ HM ಮಾಡಿದ್ರೆ ನನ್ಗೆ ಕೊಡಿತಾರೆ. ನಾನೇನ್ ತಪ್ಪು ಮಾಡಿದ್ದೀನಿ? ಸರ್, ಹಾಗೆ ಒಂದು ಚಿಕ್ಕ ರಿಕ್ವೆಸ್ಟು. ಏನ್ ಹೇಳಿ? ಸಂಜೆ ಕ್ಲಾಸ್ ಮುಗಿದ ತಕ್ಷಣ ಸ್ಟಾಫ್ ಜೊತೆ ಒಂದು ಮೀಟಿಂಗ್ ಇಟ್ಕೋತೀರಾ? ನಾನು ಅವ್ರ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕಿತ್ತು. ತುಂಬಾ ಸಂತೋಷ. ನಾನು ಈಗಲೇ ಸ್ಟಾಫ್ಗೆಲ್ಲ ಒಂದು ಮೆಮೊ ಕಳಿಸಿ ಮೀಟಿಂಗ್ ಅರೇಂಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಓಕೆ ಸರ್. ಅಂದಹಾಗೆ ನಾನು ನೀವು ಉಳ್ಕೊಳ್ಳೋದಕ್ಕೋಸ್ಕರ ಮನೆ ವಿಷಯವಾಗಿ ಹನುಮಂತಪ್ಪ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಿದ್ದೆ. ಅಲ್ಲಿಗೇನಾದ್ರೂ ನೀವು ಹೋಗಿದ್ರಾ? ನಿನ್ನೆನೆ ಮನೆ ಸೇರಿದ್ದಾಯ್ತು. ವ್ಯವಸ್ಥೆ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮ್ಮಿಬ್ಬರಲ್ಲಿ ಥ್ಯಾಂಕ್ಸ್ ಯಾಕೆ ಹೇಳಿ? ನಾವಿಬ್ರು ಟೀಚರ್ ಆಗಿ ನಾವಷ್ಟು ಹೆಲ್ಪ್ ಮಾಡಿದ್ರೆ ಹೇಗೆ? ಸರಿ, ಹೋಗೋಣ. ಸರಿ ಸರ್. ಎಲ್ರೂ ಕೂತ್ಕೊಳ್ಳಿ. ಸಹಪಾಠಿಗಳೇ, ಮೊನ್ನೆ ತಾನೇ ನಾನು ನಮ್ಮ ಶಾಲೆಗೆ ವಿಜ್ಞಾನದ ಟೀಚರ್ ಬರ್ತಾರೆ ಅಂತ ಹೇಳಿದ್ದೆ. ಇವರೇ ಆ ವಿಜ್ಞಾನ ಟೀಚರು. ಇವ್ರ ಹೆಸರು
ಸುಮಂತ್ ಅಂತ. ಈಗ ಇವ್ರ ಬಗ್ಗೆ ನಾನು ಒಂದು ವಿಷಯವನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ವಿಜೇತರಾಗಿದ್ದಾರೆ. ಈಗ ತಾವೆಲ್ಲರೂ ನಿಮ್ಮ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಬೇಕಾಗಿ ಕೇಳ್ಕೊತೀನಿ. ಸುಮಂತ್, ಇವರೆಲ್ಲರೂ ನಮ್ಮ ಸ್ಟಾಫ್. ಹಲೋ ಮೇಡಮ್. ನಮಸ್ತೆ ಮೇಡಮ್. ಹಲೋ ಯಾಟೇಗೌಡ. ಹಲೋ ಸರ್. ಹಲೋ ಉಳ್ಳಾಗಡ್ಡಿ. ಹಲೋ ಸರ್. ಕೃಷ್ಣ. ಹಲೋ ಸರ್. ಸಹಪಾಠಿಗಳೇ, ನಮ್ಮ ಶಾಲೆಗೆ ಬಂದಿರತಕ್ಕಂತಹ ಸುಮಂತ್ ಅವರು ಶಾಲೆ ಮುಗಿದ ನಂತರ ನಿಮ್ಮ ಸಮ್ಮುಖದಲ್ಲಿ ಕೆಲವು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಶಾಲೆ ಮುಗಿದ ನಂತರ ಬಂದು ಸಭೆ ಸೇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸುಮಂತ್ ಅವರಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಎಲ್ಲರೂ ಒಂದ್ ಕಡೆ ಕೆಲಸ ಮಾಡೋವಾಗ ಒಬ್ಬರ ಅವಶ್ಯಕತೆ ಒಬ್ರಿಗಿದ್ದೇ ಇರುತ್ತೆ ಅಲ್ವಾ? ಈಗ ಎಲ್ಲರೂ ತಮ್ಮ ತಮ್ಮ ಕೊಠಡಿಗಳಿಗೆ ತೆರಳಿ ಶಾಲಾ ವೇಳೆ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಬಂದು ಇಲ್ಲಿ ಸೇರೋಣ. ಆಯ್ತು ಸರಿ ಸರ್, ಹಾಗೆ ಆಗ್ಲಿ. ನಮ್ಮ ಅಧ್ಯಾಪಕ ವೃಂದ ಬಹಳ ಒಳ್ಳೆಯವರು. ನೀವೇನು ಸಂಕೋಚ ಪಡದೆ ಅವ್ರ ಜೊತೆ ಸಂತೋಷವಾಗಿ ಮಿಂಗಲ್ಲಾಗಿ. ಓಕೆ ಸರ್. ನೋಡಿ, ಇದೇ ಕ್ಲಾಸು. ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್. ಹೌ ಆರ್ ಯು ಸರ್? ಐ ಆಮ್ ಫೈನ್. We are also fine, sir. Very good, children. Please sit down. Thank you, sir. Silence. ಎಲ್ಲರೂ ಈ ಕಡೆ ನೋಡಿ. ಇವರು ಹೊಸದಾಗಿ ನಮ್ಮ ಶಾಲೆಗೆ ಆಯ್ಕೆ ಆಗಿ ಬಂದಿರತಕ್ಕಂತಹ ವಿಜ್ಞಾನದ ಟೀಚರ್. ಇವರು ನಿಮ್ಮ ತರಗತಿಗೆ ವಿಜ್ಞಾನದ ಬೋಧನೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಯಾವುದೇ ತರಲೆಗಳನ್ನು ಮಾಡಿದ ಹಾಗೆ ಇವರು ಹೇಳಿಕೊಡುವ ಪಾಠ ಪ್ರವಚನಗಳನ್ನು ಸರಿಯಾಗಿ ಕೇಳಿಸ್ಕೊಂಡು ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು. ಸರಿ ಸುಮಂತ್. ಹಾಂ ಸರ್. ನೀವೀಗ ಕ್ಲಾಸ್ ತಗೊಳ್ಳಿ. ಓಕೆ ಸರ್. ನನ್ನನ್ನು ಮೀಟ್ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ನಾನು ಬರ್ತೀನಿ. ಆಯ್ತು ಸರ್. ಸುಮಂತ್, ಒಂದು ನಿಮಿಷ ಬನ್ನಿ. ಸರ್ ಹೇಳಿ ಸರ್. ಹುಡುಗರು ಸ್ವಲ್ಪ ತರಲೆಗಳೇ. ಅವ್ರು ಗಲಾಟೆ ಮಾಡಿದ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ಸರಿ ಸರ್. ಕೂಲಾಗಿ ಹ್ಯಾಂಡ್ಲ್ ಮಾಡಿ. ಓಕೆ ಸರ್. ಹೊಸದಾಗಿ ಬಂದಿರೋ ಮೇಸ್ಟ್ರಿಗೆ ನಾವು ಮೊದಲನೇ ದಿನನೇ ಯಾರು ಅಂತ ತೋರಿಸ್ಬೇಕಣ. ಹೊಸದಾಗಿ ಬಂದಿರೋ ಮೇಸ್ಟ್ರಿಗೆ ಮೊದಲನೇ ಕ್ಲಾಸೇ ಕೊನೆ ಕ್ಲಾಸ್ ಆಗಬೇಕು. ಹಂಗ್ ಮಾಡ್ಬೇಕಣ. ಇದಕ್ಕೆಲ್ಲ ಇವರೇ ಸರಿ ಕಣ. ಈ ಮೇಸ್ಟ್ರು ಇನ್ಮೇಲೆ ಕ್ಲಾಸ್ಗೆ ಬರಬಾರ್ದು ಅಂತ ಹೇಳಿ ಐತೆ. ಎಲ್ಲರೂ ಸೈಲೆಂಟ್ ಆಗಿರಿ. ನಾನು ಇನ್ನು ಬರ್ತೀನಿ. ಓಕೆ ಸರ್. ಧೈರ್ಯವಾಗಿರಿ. ಡೋಂಟ್ ವರಿ. ಓಕೆ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಮತ್ತೆ ಯಾಕೆ ನಿಲ್ತಾ ಇದ್ದೀರಾ? ಕೂತ್ಕೊಳ್ಳಿ. ನೀನ್ಯಾಕಪ್ಪ ನಿಂತಿದ್ಯಾ? ಕೂತ್ಕೋ. ಇಲ್ಲ ಸರ್, ನಮ್ಮ ಸ್ನೇಹಿತ ಕೂತ್ಕೊಳ್ಳೋರ್ಗು ನಾನು ಕೂತ್ಕೊಳ್ಳಲ್ಲ ಸರ್. ಎಲ್ಲರೂ ಕೂತ್ಕೊಂಡಾಯ್ತಲ್ಲ, ನೀನು ಒಬ್ಬನೇ ನಿಂತಿರೋದು? ಇಲ್ಲ ಸರ್, ನನ್ನ ಪಕ್ಕದಲ್ಲೇ ನನ್ನ ಸ್ನೇಹಿತ ಇದ್ದಾನೆ. ಅವನು ನಾವೆಲ್ಲ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಒಟ್ಟಿಗೆ ಓದಿದ್ದೀವಿ. ಅವನು ಇವಾಗಿಲ್ಲ, ಆದರೆ ಈಗಿಲ್ಲಿದ್ದಾನೆ. ಅವನು ನಮಗೆ ಕಾಣಿಸ್ತವನೆ, ನಿಮಗೆ ಕಾಣಿಸ್ತಿಲ್ಲ ಸರ್. ಹಾಗಾದ್ರೆ ಸರಿ, ನಿನ್ನ ಸ್ನೇಹಿತಂಗೆ ಹೇಳ್ತೀನಿ ಕೂತ್ಕೊಳ್ಳೋದಕ್ಕೆ. ಹಾಂ, ಏನಪ್ಪ? ನಿನ್ನ ಸ್ನೇಹಿತ ನೀನು ಕೂತ್ಕೊಳ್ಳೋವರೆಗೂ ಕೂತ್ಕೊಳ್ಳಲ್ವಂತೆ. ಮೊದಲು ನೀನು ಕೂತ್ಕೋ. ಇಲ್ಲ ಸರ್, ಅವ್ನು ಕೂತ್ಕೊತಾ ಇಲ್ಲ ಸರ್. ಅವ್ನು ಕೂತ್ಕೊಳ್ಳೋರ್ಗು ನಾನು ಕೂತ್ಕೊಳ್ಳಲ್ಲ ಸರ್. ಹೌದಾ? ನೀನು ಬಾರಪ್ಪ ಇಲ್ಲಿ. ಏ ನಿನ್ನಲ್ಲಪ್ಪ, ನೀನು ಬಾ. ಬಾ ಬಾ. ಹಾಂ, ನೀನು ಬಾಪ್ಪ. ಸ್ವಲ್ಪ ನೀನು ಜಾಗ ಬಿಡಪ್ಪ. ಹಾಂ, ಬಾರಪ್ಪ, ಬಾ. ನೋಡಪ್ಪ, ನೀನು ಒಳ್ಳೆ ಹುಡುಗ ತಾನೆ. ನಿನ್ನ ಸ್ನೇಹಿತರೆಲ್ಲ ಓದಿ ಒಳ್ಳೆ ಹುಡುಗರಾಗ್ಬೇಕು ತಾನೆ, ಒಳ್ಳೆ ವಿದ್ಯಾರ್ಥಿಗಳಾಗ್ಬೇಕು ತಾನೆ. ಹಾಂ, ಹಾಗಾದ್ರೆ ನೀನೊಂದು ಕೆಲಸ ಮಾಡು. ನೀನು ಆಚೆ ಹೋಗಿರು, ನಾನು ಆಮೇಲೆ ಬಂದು ನಿನ್ನ ಭೇಟಿ ಮಾಡ್ತೀನಿ. ಹೋಗಪ್ಪ, ಬಾಯ್. ಯಾಕಪ್ಪ, ಇನ್ಯಾರಾದ್ರೂ ಇದ್ದಾರಾ? ಇಲ್ಲ ಸರ್. ಆಯ್ತಾ? ಮಾತೆಲ್ಲ ಮುಗೀತಾ? ಇಲ್ಲ ಇನ್ನೂ ಮಾತಾಡ್ಬೇಕೋ? ಗುಡ್. ಈಗ ನನ್ನ ಪರಿಚಯ ನಿಮಗೆಲ್ಲ ಆಗಿದೆ. ಆಯ್ತೋ ಇಲ್ವೋ? ಹಾಗಾದ್ರೆ ಎಲ್ಲರೂ ಒಂದೇ ಸಲ ನನ್ನ ಹೆಸರು ಹೇಳಿ ನೋಡೋಣ. ನನಗೆ ಚಿತ್ರ ಬಿಡಿಸೋದಂದ್ರೆ ತುಂಬಾ ಇಷ್ಟ. ಬಿಡಿಸ್ಲಾ ಒಂದು ಚಿತ್ರನ ಬೋರ್ಡ್ ಮೇಲೆ? ಹೇಗಿದೆ ಚಿತ್ರ? ಸರಿ, ಒಬ್ಬೊಬ್ಬರಾಗಿ ಎದ್ದು ನಿಮ್ಮ ಹೆಸರು ಮತ್ತು ನಿಮ್ಮ ವೈಯಕ್ತಿಕ ಆಸಕ್ತಿಯನ್ನು ಹೇಳಿ.
ವೈಯಕ್ತಿಕ ಆಸಕ್ತಿ ಅಂದರೆ ನಿಮ್ಮಲ್ಲಿರೋ ಸಹಜವಾದ ಕೌಶಲ್ಯ. ನನ್ನ ಹೆಸರು ರಮೇಶ ಸರ್. ನಂಗೆ ತಮಟೆ ನಾಟಕ ಅಂದ್ರೆ ತುಂಬಾ ಇಷ್ಟ ಸರ್. ನನ್ನ ಹೆಸರು ಗಂಗಪ್ಪ, ಫುಟ್ಬಾಲ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ತಿಮ್ಮ ಸರ್, ಟಮಟೆ ಹೊಡಿಯೋದಂದ್ರೆ ತುಂಬಾ ಇಷ್ಟ ಸರ್. ನನ್ನ ಹೆಸರು ರಾಜೇಶ್ ಸರ್, ನನಗೆ ಫುಟ್ಬಾಲ್ ಆಡೋದಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ಮಾರಪ್ಪ ಅಂತ, ನನಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ. ನನ್ನ ಹೆಸರು ಚಿಕ್ಕಮುನಿಯ, ಟಮಟೆ ಅಂದ್ರೆ ತುಂಬಾ ಇಷ್ಟ. ಸುರೇಶ್, ಫುಟ್ಬಾಲ್ ಆಡಕ್ಕೆ ಇಷ್ಟ. ನನ್ನ ಹೆಸರು ಗಿರಿಯಪ್ಪ, ಫುಟ್ಬಾಲ್ ಆಡೋದಂದ್ರೆ ನಂಗೆ ಇಷ್ಟ. ನನ್ನ ಹೆಸರು ಉಷಾ, ಹಾಡಾಡೋದಂದ್ರೆ ಇಷ್ಟ. ನನ್ನ ಹೆಸರು ಮೇಘಶ್ರೀ, ಹಾಡಾಡೋದು ಮತ್ತೆ ಡ್ಯಾನ್ಸ್ ಆಡೋದಂದ್ರೆ ಇಷ್ಟ. ನನ್ನ ಹೆಸರು ನಾಗವೇಣಿ, ನನಗೆ ಡ್ಯಾನ್ಸ್ ಆಡೋದಂದ್ರೆ ಇಷ್ಟ. ನನ್ನ ಹೆಸರು ಪ್ರಮೀಳಾ, ನಂಗೆ ಡ್ಯಾನ್ಸ್ ಆಡೋದ್ರಿಂದ ಇಷ್ಟ. ನನ್ನ ಹೆಸರು ಜಯಶ್ರೀ, ಹಾಡು ಡ್ಯಾನ್ಸ್ ಅಂದ್ರೆ ಇಷ್ಟ. ನನ್ನ ಹೆಸರು ಅನುಷಾ, ಖೋಖೋ ಮತ್ತೆ ಡ್ಯಾನ್ಸ್ ಇಷ್ಟ. ನನ್ನ ಹೆಸರು ಆಶಾ, ಖೋಖೋ ಮತ್ತೆ ಡ್ಯಾನ್ಸ್ ಇಷ್ಟ. ನನ್ನ ಹೆಸರು ದೀಪಾ, ಡ್ಯಾನ್ಸು ಮತ್ತೆ ಖೋಖೋ ನನಗಿಷ್ಟ. ನನ್ನ ಹೆಸರು ರಾಧಾ, ನನಗೆ ಡ್ಯಾನ್ಸು ಮತ್ತೆ ಖೋಖೋ ಆಡ್ಲಿಕ್ಕೆ ಇಷ್ಟ. ನನ್ನ ಹೆಸರು ಕೃಷ್ಣವೇಣಿ, ನನಗೆ ಖೋಖೋ ಆಡ್ಲಿಕ್ಕೆ ಮತ್ತೆ ಡ್ಯಾನ್ಸ್ ಮತ್ತೆ ಹಾಡು ಹೇಳಕ್ಕೆ ಇಷ್ಟ. ಎಲ್ರದ್ದು ಪರಿಚಯ ಮುಗಿತಲ್ಲ? ಮುಗೀತು ಸರ್. ಈಗ ನಿಮಗೆ ಖುಷಿ ನೀಡುವ ನಿಮ್ಮಲ್ಲಿನ ಸ್ತಬ್ಧವಾದ ಸಹಜವಾದ ಕೌಶಲ್ಯವನ್ನು ಹೇಳಿದ್ರಿ. ಈಗ ಯಾರಿಂದ ಪ್ರಾರಂಭಿಸೋಣ? ಉಷಾ, ನೀನೊಂದು ಹಾಡು ಹೇಳಮ್ಮ. ನಿನಗೆ ಹಾಡಂದ್ರೆ ತುಂಬ ಇಷ್ಟ ಅಲ್ವಾ? ಸರ್, ನಾಳೆ ಹಾಡ್ತೀನಿ ಸರ್. ಹಾಗೆಲ್ಲ ಹೇಳಬಾರ್ದು. ನಾನು ನಿನ್ನ ಜಾಗದಲ್ಲಿ ಬಂದು ಕೂತ್ಕೋತೀನಿ. ಯಾರೂ ನಗಬಾರ್ದು, ಎಲ್ಲರೂ ಪ್ರೋತ್ಸಾಹಿಸಬೇಕು. ಬಾ, ಧೈರ್ಯವಾಗಿ ಹಾಡು. ಬಾ. ಶರಣು ಶರಣಯ್ಯ ಶರಣು ಗಣಪ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ. ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಗುಡ್, ವೆರಿ ಗುಡ್. ತುಂಬ ಚೆನ್ನಾಗಿ ಹಾಡಿದ್ಲಲ್ಲ? ವೆರಿ ಗುಡ್. ಎಲ್ಲ ಚಪ್ಪಳೆ ತಟ್ಟೆ. ಬಾ, ಹೋಗಿ ಕೂತ್ಕೋ. ಮತ್ತೆ ಯಾರಿಗೆ ಹಾಡು ಅಂದರೆ ಇಷ್ಟ? ನಿಮ್ಗೆ 4 ಜನಕ್ಕಲ್ವಾ? ಬನ್ನಿ ಹಾಡಿ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿರ ಉತ್ತುಂಗದ ನಿಲು. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ. ವೆರಿ ಗುಡ್, ವೆರಿ ಗುಡ್. ಇವತ್ತಿಗೆ ಇಂಟ್ರೊಡಕ್ಷನ್ ಇಷ್ಟು ಸಾಕು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾಳೆಯಿಂದ. ಓಕೆನಾ? ನಾನೇನಾದರೂ ಹೇಳೋದಕ್ಕಿಂತ ಮುಂಚೆ ನೀವೆಲ್ಲರೂ ಈ ಸಾಕ್ಷ್ಯಚಿತ್ರವನ್ನು ಒಂದು ಸಲ ನೋಡಿ ಆಮೇಲೆ ಚರ್ಚೆ ಮಾಡೋಣ. ಮನುಷ್ಯನ ಮೆದುಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಬಲಭಾಗ ಮತ್ತು ಇನ್ನೊಂದು ಎಡಭಾಗ. ಒಂದೊಂದು ಭಾಗವು ಒಂದು ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಸಾಮಾನ್ಯವಾಗಿ ಬಲಭಾಗವು ಕಲೆ, ಸಾಹಿತ್ಯ, ಕ್ರಿಯಾಶೀಲತೆ, ಸಂಗೀತ, ಭಾವುಕತೆ ಇತ್ಯಾದಿಗಳನ್ನು ನಿರ್ವಹಿಸುತ್ತೆ. ಮತ್ತು ಎಡಭಾಗವು ಭಾಷೆ, ಬರವಣಿಗೆ, ವಿಜ್ಞಾನ, ಗಣಿತ, ಲಾಜಿಕ್ ಇವುಗಳನ್ನು ನಿರ್ವಹಿಸುತ್ತೆ. ಯಾವುದೇ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ 2 ಭಾಗಗಳ ಸಮರ್ಪಕ ಬಳಕೆ ಬಹಳ ಮುಖ್ಯವಾಗಿದೆ. ಕೇವಲ ಶಿಕ್ಷಣದ ಮೇಲೆ ಒತ್ತನ್ನು ಕೊಟ್ಟು ಅವರಲ್ಲಿ ಮೆದುಳಿನ ರಚನೆಗೆ ಅನುಗುಣವಾಗಿ ಸಹಜವಾಗಿ ಮಾಡಿರುವ ಪ್ರತಿಭೆಯನ್ನು ಕಡೆಗಣಿಸಿದಾಗ ಅವರಲ್ಲಿ ದ್ವಂದ್ವ ಮೂಡಿ ಆಸಕ್ತಿಯ ಕೊರತೆಯಿಂದಾಗಿ ಅವರು ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಸಾಧನೆಯನ್ನು ಮಾಡ್ತಾರೆ. ಅದೇ ಅವರನ್ನು 2 ಭಾಗಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸಿದರೆ ಅವರು ಅದ್ಭುತವಾದ ಸಾಧನೆಯನ್ನು ಮಾಡ್ತಾರೆ. ಇದನ್ನು ಅನೇಕ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಪ್ರಯೋಗ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಕಂಡಿದ್ದಾರೆ. ಈಗ ನಾನೇನಾದರೂ ಹೇಳುವ ಮೊದಲು ನಿಮಗೆ ಈ ಸಾಕ್ಷ್ಯಚಿತ್ರದ ಬಗ್ಗೆ ಏನನ್ನಿಸ್ತು? ಈ ಸಾಕ್ಷ್ಯಚಿತ್ರ ನೋಡಿದ್ಮೇಲೆ ನನಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ಇದು 100ಕ್ಕೆ 100 ನಿಜ. ನನ್ನ ಜೀವನದಲ್ಲೂ ಈ ಅನುಭವ ಆಗಿದೆ. ಇದು ಸರಿ. ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ರೆ ಅದನ್ನು ಹೇಳ್ರಿ. ಇದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ಹೇಳಿ. ಈಗ ವಿಷಯಕ್ಕೆ ಬರೋಣ. ಈಗ ನೀವು ನೋಡಿದ ಚಿತ್ರದಲ್ಲಿ ಮೆದುಳಿನ ರಚನೆ ಹೇಗೆ ಮನುಷ್ಯನ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಅನುಗುಣವಾಗಿ ಪ್ರತಿ ಮಕ್ಕಳಲ್ಲಿಯೂ ಒಂದೊಂದು ಕೌಶಲ್ಯ ತಾನಾಗೆ ಅಡಗಿರುತ್ತೆ ಮತ್ತು ಅದು ಬಹು ಇಷ್ಟವಾದ ಚಟುವಟಿಕೆಯೂ ಆಗಿರುತ್ತೆ. ನಾವು ಅದನ್ನ ಪ್ರೋತ್ಸಾಹಿಸುತ್ತಾ ಜೊತೆಗೆ ಇತರ ಪಠ್ಯಕ್ರಮಗಳಿಗೆ ಆಸಕ್ತಿ ವಹಿಸುವಂತೆ ಮಾಡಬಹುದು. ನಾವು ಅವರಿಗೆ ಇಷ್ಟವಾದ ಕೌಶಲ್ಯಕ್ಕೆ ಪ್ರೋತ್ಸಾಹಿಸಿದರೆ ಅವರು ಖಂಡಿತವಾಗಿ ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿ ವಹಿಸುವಂತೆ ಮಾಡಬಹುದು. ಇದಕ್ಕೆ ತೆಂಡೂಲ್ಕರ್, ಮ್ಯಾಂಡೋಲಿನ್ ಶ್ರೀನಿವಾಸ್ ಹೀಗೆ ಹಲವಾರು ಸಾಧಕರು ನಮಗೆ ಸಾಕ್ಷಿಯಾಗಿ ಸಿಗ್ತಾರೆ. ಹಂಗಾರ ನೀವು ಹೇಳೋದು ಯಾರಿಗೆ ಹಾಡಕ್ಕೆ ಇಷ್ಟ ಆಯಿತು ಅವ್ರು ಹಾಡಕ್ಕೆ ಬಿಟ್ರೆ ಸರಿ ಅಂತೇನೆ? ಅಲ್ರಿ, ಹೆದರ್ಸಿ ಬೆದರ್ಸಿ ಪಾಠ ಮಾಡಿದ್ರೆ ಕೇಳೋ ಹಂಗಿಲ್ಲ. ಇನ್ನು ಅವ್ರು ಇಷ್ಟದಂಗೆ ಬಿಟ್ಬಿಟ್ರೆ ಪಾಠ ಕೇಳ್ತಾರನ, ಹಾಳಾಗಿ ಹೋಗ್ತಾರ. ಸರ್, ಇದು ನಿಮ್ಮ ತಪ್ಪು ಕಲ್ಪನೆ. ನನ್ನ ಜೀವನದ ಅನುಭವನೇ ಇದಕ್ಕೆ ಸಾಕ್ಷಿ. ನಾನು ಚಿಕ್ಕವನಿದ್ದಾಗ
ನನ್ನ ಸಹಚರರಿಗೆ ನಾನು ಸೈನ್ಸ್ ಪಾಠ ಮಾಡ್ತಾ ಇದ್ದೆ. ಅವರಿಗೆ ಈ ಡಿರಿವೇಷನ್ಸ್ ಕಷ್ಟ ಆದಾಗ ಅವರಿಗೆ ತಿಳಿಯೋ ಹಾಗೆ ಹೇಳ್ಕೊಡ್ತಾ ಇದ್ದೆ. ನನ್ನ ಮನೇಲಿ ಯಾವಾಗಲೂ ಅಕ್ಕಪಕ್ಕದ ಮಕ್ಕಳೇ ತುಂಬಿರ್ತಾ ಇದ್ರು. ಇದನ್ನ ನಮ್ಮ ಅಪ್ಪಾಜಿಯವರು ಆಗಾಗ ಗಮನಿಸ್ತಾ ಇದ್ರು. ಅವ್ರು ನನ್ನ ಮೇಲೆ ತುಂಬಾನೇ ಬೇಸರಗೊಂಡ್ರು. ಆದರೂ ನನ್ನಲ್ಲಿ ಏನೋ ಒಂದು ಕೌಶಲ್ಯ ಅಡಗಿದೆ ಅಂತ ಅನ್ಕೊಂಡು ನಾನು ಎಮ್.ಎಡ್ ಮಾಡ್ತಿರ್ಬೇಕಾದ್ರೆ ಸೈನ್ಸ್ನೇ ಓದು ಅಂತ ತುಂಬಾನೇ ಪ್ರೋತ್ಸಾಹಿಸಿದ್ರು. ಆದ್ರಿಂದಲೇ ನನ್ನಿಷ್ಟವಾದ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ನಾನು ರ್ಯಾಂಕ್ ಬರಲು ಸಾಧ್ಯ ಆಯಿತು. ನೋಡಿ ಸ್ವಾಮಿ, ನಿಮ್ಮ ಪದ್ಧತಿನಲ್ಲಿ ಪಾಠ ಮಾಡೋಕೆ ನಮ್ಮ ಕೈಲಾಗಲ್ಲ. ಬೇಕಿದ್ರೆ ನೀವೇ ಮಾಡ್ಕೊಳ್ಳಿ, ಅದು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಮಗೆ ಟೈಮ್ ಆಯಿತು, ಕ್ಲಾಸ್ ಇದೆ, ನಾವು ಹೊರಡ್ತೀವಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದೆಯಾ ಸರ್? ಸುಮಂತ್, ಅವ್ರ ಬಗ್ಗೆ ಬಿಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಎಲ್ಲರೂ ಸೇರಿ ಮಕ್ಕಳ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸರ್. ನಾವ್ ನಿಮ್ ಜೊತೆ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಖಂಡಿತ ನಾವೆಲ್ಲ ನಿಮಗೆ ಸಹಕರಿಸ್ತೀವಿ. ಥ್ಯಾಂಕ್ ಯು. ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕೈಲ ಸಹಾಯ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎ ಲಾಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ನಿನ್ನೆ ಎಲ್ಲಿವರೆಗೂ ನಿಲ್ಸಿದ್ದೆ? ಹಾಂ, ನಿನಗೆ ನಾಟಕ ಅಂದ್ರೆ ಇಷ್ಟ ಅಲ್ವಾ? ಬಾ. ಏಯ್ ರುದ್ರ, ದೇವ, ಕಲಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದು ಹೇಳುತ್ತಾ ಈ ನಮ್ಮ ಗಂಡು ಕಲೆಯಾದ ವೀರಗಾಸೆ ನೃತ್ಯವನ್ನು ಮುಂದುವರಿಸುತ್ತಿದ್ದೇವೆ. ಬಹುಪರಾಕ್. ಓಕೆ, ಗುಡ್ ಗುಡ್. ಹೋಗು. ಈಗ ನೆಕ್ಸ್ಟ್, ನಿಮಗೆಲ್ಲ ತಮಟೆ ಬಾರಿಸೋದಂದ್ರೆ ಇಷ್ಟ ಅಲ್ವಾ? ಬನ್ನಿ. ಸಾಕು 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 ಸಾಕು. ವೆರಿ ಗುಡ್, ವೆರಿ ಗುಡ್. ಹೋಗಿ ಹೋಗಿ. ಸ್ಪೋರ್ಟ್ಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ? ಓಕೆ, ಎಲ್ಲ ಬನ್ನಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಅಲ್ಲ, ಇವ ಪಾಠ ಮಾಡಕ್ ಬಂದಾನೋ ಇಲ್ಲ ಆಟ ಆಡಕ್ ಬಂದಾನ? ನಾವೆಲ್ಲ ಹೊಡೆದು ಬಡ್ದು ಪಾಠ ಕಲ್ಸಿದ್ರೆ ಕಲಿಯಂಗಿಲ್ಲ. ಹಿಂಗ ಆಟ ಆಡ್ಕೊಂಡ್ ಕುಂತ್ರ ಪಾಠ ಕಲಿತಾರನ ಹಾಳಾಗಿ ಹೋಗ್ತಾರ. ಅಲ್ಲ, ಇವನಿಗೇನು ತಲೆಗಿಲೆ ಕೆಟ್ಟಾಯ್ತಾ? ಹಳ್ಳಿಗೆ ಬಂದು ಯಾವುದೋ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಬೆಂಗಳೂರಿನಲ್ಲಿ ಒಳ್ಳೆ ಪ್ರೈವೇಟ್ ಸ್ಕೂಲ್ನಲ್ಲಿ ಸೈನ್ಸ್ ಲ್ಯಾಬಲ್ಲಿ ಕೂತ್ಕೊಂಡು ರಾಯಲ್ಲಾಗಿ ಆರಾಮಾಗಿ ಜೀವನ ಮಾಡೋದು ಬಿಟ್ಟು ಇಲ್ಲಿಗೆ ಬಂದವನೇ ನಮ್ಮ ತಲೆ ತಿನ್ನೋಕೆ. ಈ ಬುದ್ಧಿ ಜಾಸ್ತಿ ಆದ್ರೆ ಹುಚ್ಚರ ಆಗ್ತಾರಲ್ಲ, ಹಂಗಾಗಿರ್ಬೇಕು ನೋಡ್ರಿ ಪಾಪ. ಈಗಾಗಲೇ ಅರೆ ಹುಚ್ಚ ಆಗ್ಯಾನ. ಈ ಪ್ರಯೋಗ ಫ್ಲಾಪ್ ಆದ್ರ ಖಂಡಿತ ಪೂರ್ತಿ ಹುಚ್ಚ ಆಗ್ಬಿಡ್ತಾನ. ಇವ್ರಂತೂ ಏನೋ ದೊಡ್ಡ ಸಾಧನೆ ಮಾಡಲ್ಲ. ಮಾಡೋರ್ನ ಕಂಡ್ರೆ ಆಡ್ಕೊಳ್ಳೋದೇ ದೊಡ್ಡ ಸಾಧನೆ. ಈಕಿ ಏನ ಹೇಳ್ದಂಗ ಇಲ್ಲ, ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ. ಏನಾಯ್ತು? ಏನಾಯ್ತು? ತುಂಬಾ ಏಟ್ ಬಿತ್ತಾ? ಓಹೋ, ಇರು ಇರು, ಏನಾಗಲ್ಲ ಏನಾಗಲ್ಲ, ಭಯಬಿಡ್ಬೇಡ. ನೋಡಿ, ನಾಳೆಯಿಂದ ಎಲ್ರು ಶೂ ಹಾಕೊಂಡ್ ಬರ್ಬೇಕು, ಅರ್ಥ ಆಯ್ತಾ? ನಡ್ರಿ, ಇವಾಗ ಆಟ ಸಾಕು. ಮುಂಚೆ ಇದ್ದವ್ರಿಗೂ ಇವ್ರಿಗೂ ಸಖತ್ ವ್ಯತ್ಯಾಸ ಇದೆ ಕೃಷ್ಣ. ಆಟನೇ ಆಡಿಸ್ತಿರ್ಲಿಲ್ಲ,
ಆಟದ ಪರಿಕರಗಳನ್ನ ಕೊಟ್ಬಿಟ್ಟು ಅವ್ರ ಪಾಡಗವರು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾನೇ ಇದ್ರು. ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಬಿಡಿ. ಇವರು ಮೊದಲಿದ್ದು ಶಾಲೆಯಲ್ಲಿ ಮಕ್ಕಳು ಎಲ್ಲಾ ಕ್ರೀಡೆಯಲ್ಲೂ ಫಸ್ಟ್. ಓಸಲ ಫುಟ್ಬಾಲು, ಖೋಖೋ, ಅಥ್ಲೆಟಿಕ್ ಎಲ್ಲದರಲ್ಲೂ ಅವ್ರ ಮಕ್ಕಳೇ ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್. ಡಿಸ್ಟ್ರಿಕ್ಟ್ ಅಲ್ಲಿ ಇವರಿಗೆ ಒಳ್ಳೆ ಹೆಸರಿದೆ. ಓ ಹೌದಾ? ನಮ್ ಶಾಲೆಗೆ ಒಳ್ಳೆ ಟೈಮ್ ಬಂತು ಅಂತಾಯ್ತು. ಒಂದ್ ಕಡೆ PT ಟೀಚರ್, ಒಂದ್ ಕಡೆ ಸೈನ್ಸ್ ಟೀಚರ್. ಒಟ್ನಲ್ಲಿ ನಮ್ ಶಾಲೆ ಈ ಸಲ ಒಳ್ಳೆ ಉತ್ತಮ ಪ್ರದರ್ಶನ ಕೊಡುತ್ತೆ ಅಂತಾಯ್ತು. ನಮಗೂ ಹಾಗೆ ಅನಿಸ್ತಾ ಇದೆ. ಸುಮಂತ್ ಮೇಲೆ ನಮಗೆ ತುಂಬಾ ನಂಬಿಕೆ ಇದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಗಿ ನಮ್ಮ ಶಾಲೆ ಬಂದಿದ್ದಾರೆ ಅಂದ್ರೆ ಅವರು ಏನೋ ಸದುದ್ದೇಶದಿಂದ ಬಂದಿರ್ತಾರೆ ಅಲ್ವಾ? ನನ್ಗೂ ಹಾಗೆ ಅನಿಸ್ತಿದೆ. ಎಲ್ಲರೂ ಒಟ್ಟುಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತವಾಗ್ಲೂ ಸಾಧಿಸಬಹುದು. ಹಾಯ್. ಹಲೋ ಸರ್. ಹಲೋ ಮೇಡಮ್. ಸ್ಪೋರ್ಟ್ಸ್ನಲ್ಲಿ ನಮ್ಮ ಶಾಲೆ ಹೇಗೆ? ಅಂದರೆ ಯಾವುದಾದ್ರೂ ಕ್ರೀಡಾಕೂಟದಲ್ಲಿ ಪ್ರಶಸ್ತಿ ಗೆದ್ದಿದ್ಯಾ? ಇಲ್ಲ ಸರ್, ಇದುವರೆಗೂ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಷ್ಟೇ, ಅದಕ್ಕಿಂತ ಮೇಲೆ ಹೋಗಲೇ ಇಲ್ಲ. ಯಾಕೆ? ಮೇಡಮ್ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಇಲ್ಲ ಸರ್, ಇದಕ್ಕೂ ಮೊದಲು ಇದ್ದಂಥ ದೈಹಿಕ ಶಿಕ್ಷಕರು ಮಕ್ಕಳ ಕೈಗೆ ಆಟದ ಪರಿಕರಗಳನ್ನು ಕೊಟ್ಟು ಆಡ್ಕೊಳ್ಳಿ ಅಂತ ಹೇಳಿ ಸ್ಟಾಫ್ ರೂಮಲ್ಲಿ ಕೂತು ಹರಟೆ ಹೊಡಿತಾ ಇದ್ರು. ಹೌದಾ? ಹಾಗೆಲ್ಲ ಮಾಡೋದು ತಪ್ಪಲ್ವಾ? ಮಕ್ಕಳು ಭವಿಷ್ಯ. ಅವ್ರಿಗೆ ಒಳ್ಳೆ ಇಂಪ್ರೆನ್ಸ್ ಇತ್ತು ಸರ್, ಅದಕ್ಕೆ ಸ್ಟಾಫಲ್ಲಿ ಯಾರು ಏನು ಅಂತ ಕೇಳ್ತಿರ್ಲಿಲ್ಲ ಅಷ್ಟೇ ಸರ್. ಹೋದ ವರ್ಷ PE ಮಾಸ್ಟ್ರು ಟ್ರಾನ್ಸ್ಫರ್ ಮಾಡ್ಕೊಂಡೋದ್ರು. ಈಗ ಇವರು ಹೊಸ್ತಾ ಬಂದಿದ್ದಾರೆ. ಇವರು ಕೆಲಸ ಮಾಡಿದ ಎಲ್ಲ ಶಾಲೆಗಳಲ್ಲೂ ಒಳ್ಳೆ ಹೆಸರು ತಂದಿದ್ದಾರೆ. ಹೌದಾ? ಗುಡ್. ಅವ್ರು ಪ್ರಾಕ್ಟೀಸ್ ಮಾಡಿಸ್ತಿರೋದು ನೋಡ್ತಾ ಇದ್ರೆ ಇನ್ಮೇಲೆ ನಮ್ಮ ಶಾಲೆ ಎಲ್ಲ ಸ್ಪೋರ್ಟ್ಸ್ ಮೀಟಲ್ಲೂ ಒಳ್ಳೆ ಹೆಸರು ಮಾಡುತ್ತೆ ಅನ್ಸುತ್ತೆ. ಆದ್ರೆ ಆಗ್ಬೋದು, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ ರೈಟ್. ಆಗಬಹುದಲ್ಲ, ಹಾಗೇ ಆಗತ್ತೆ. ಖಂಡಿತ ಸರ್. ಅಲ್ಲಿ ನೋಡ್ರು, ಕಳ್ಳ ಕದಿಮ ಕೃಷ್ಣ ಬತ್ತಾವನೆ. ಓಹೋ, ಜೈಲ್ ಮುಗಿಸ್ಕೊಂಡು ಮಿಲಿಟರಿ ಆಫೀಸರ್ ಬಂದಂಗ್ ಬತ್ತವ ನೋಡ್ರಲ್ಲ. ಯಾರಣ್ಣ ಅವರು? ಏನ್ ಮಾಡಾರ ಅವರು? ಓಹೋ, ಅವನಿಗೆ ಎಷ್ಟು ಮರ್ಯಾದೆ ಕೊಟ್ರೆ ನಮ್ಮ ಮರ್ಯಾದೆಗೆ ಅವಮಾನ. ಏನಣ್ಣ ಅವ್ರು ಅಷ್ಟು ಕೆಟ್ಟವ್ರೇನಣ್ಣ? ಏನಪ್ಪ, ಅವಂದು 1-2 ಅವತಾರ ಅಲ್ಲ, ಹಿಂದಿನ ಅವತಾರ ಹೇಳ್ತೀನಿ ಕೇಳಪ್ಪ. ಅಲ್ಲರಿ, ಇದ್ಯಾವ ಸೊಪ್ಪು? ಲೇ, ಇದು ದಿಮ್ತಕ ಸೊಪ್ಪು ಅಂತ ಕಣೆ, ಕಾಡ್ನಲ್ಲಿ ಬೆಳೆಯುತ್ತೆ. ದಿಮ್ತಕ ಸೊಪ್ಪ? ಆ ಹೆಸ್ರೇ ಕೇಳಿಲ್ವಲ್ರಿ? ಓ, ಅದಕ್ಕೆ ಈ ಸೊಪ್ಪು ಬಳಸ್ತಾ ಇರೋದು. ಗೊತ್ತಿರೋ ಸೊಪ್ಪಾದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ. ಈ ಸೊಪ್ಪಾದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಬರೀ ಒಂದೇ ಸೊಪ್ಪು ತಂದಿದ್ದೀರಾ? ಬೇರೆ ಕಾಯಿಲೆಗೆಲ್ಲ ಏನ್ ಮಾಡ್ತೀರಾ? ಊನೇ, ಎಲ್ಲ ಕಾಯಿಲೆಗೂ ಇದೊಂದೇ ಸೊಪ್ಪು ಮದ್ದು. ಎಲ್ಲ ಕಾಯಿಲೆಗೂ ಒಂದೇ ಸೊಪ್ಪೆ? ಹಂಗಂದ್ರೆ ಏನ್ ಕಾದೈತೋ ಗಾಚಾರ. ಏಯ್, ಬಾಯಿ ಮುಚ್ಚೆ ಅಪ್ಶಕನದ ಮುಂಡೆದೆ, ಎದ್ದೋಗೆ ಒಳಗೆ. ಬಂದ್ಬಿಟ್ಲ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ರಿ. ನಮಸ್ಕಾರ ಅಂದ ಸ್ವಾಮಿ. ನಮಸ್ಕಾರ, ಕೂತ್ಕೊಳ್ರಿ. ಎಷ್ಟು ಸಲ ನಮಸ್ಕಾರ ಹೇಳೋದು? ನಮಸ್ಕಾರ ಅಂತ ಸ್ವಾಮಿ. ನಮಸ್ಕಾರ ನಮಸ್ಕಾರ ಅಂತ ಎಷ್ಟು ಸಲ ಹೇಳ್ತಿರ್ರಿ? ಒಂದ್ಸಲ ಹೇಳಿದ್ರೆ ಕೇಳ್ಸಲ್ವಾ? ಎಷ್ಟು ಸಲ ನಮಸ್ಕಾರ ನಮಸ್ಕಾರ ಅಂತ ಬಡ್ಕೋತಿರ್ರಿ? ಕಿವಿ ಕೇಳಿಸೋಲ್ಲ. ಓಹೋ, ಕಿವಿ ಕೇಳ್ಸೋದಿಲ್ವಾ? ಹೌದು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ. ಇವತ್ತು ಬೋನಿಗೆ ಒಳ್ಳೆ ಬಕ್ರಾ ಸಿಕ್ಕವನೆ. ಚೆನ್ನಾಗ್ ಪೀಕ್ ಬಿಡ್ತೀನಿ ಅವಂತವ. ರೇ ಸ್ವಾಮಿ, ಬಿಸ್ಲು ಜಾಸ್ತಿ, ಬಾಗ್ಲಾಕ್ಬಿಟ್ ಬನ್ರಿ. ಸರಿ. ಬಂದ್ ಕುಂತ್ಕೊಳ್ರಿ. 500 ರೂಪಾಯಿ ಆತದೆ. 500 ರೂಪಾಯ? ಹೋಗಿ ಸ್ವಾಮಿ, ಆಗೋದಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಕಚಡ ಪಾರ್ಟಿ ಸಿಕ್ತ. ಬೆಳಿಗ್ಗೆ ಎದ್ದು ಯಾರ್ ಮುಖ ನೋಡ್ದೋ ಏನೋ. ದರಿದ್ರು ಮುಂಡೆದು. ಏನಯ್ಯ ಅದು? ಯಾಕೆ ಹಂಗ್ ಬೈತಾ ಇದೀಯಾ? ನಿಮ್ಮನ್ನೆಲ್ಲ ಹೋಗ್ರಿ ರೀ. ಏನ್ರಿ ನಿಮ್ದು? ಹೋಗ್ರಿ ನಿಮ್ಮನ್ನೆಲ್ಲ. ಏನಂದೆ? ಇನ್ನೊಂದ್ಸಾರಿ ಏನಾದ್ರು ಅಂದ್ರೆ ಸರಿ ಇರಲ್ಲ. ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ಕ್ಯೂಡನ್ ಸವಾಸ ಆಯ್ತಲ್ಲಪ್ಪ. ಛೇ, ಏನೋ ಅಂದೆ? ಕಿವುಡ ಅಂತ್ಯ ನನ್ನ? ಇನ್ನೊಂದ್ಸಾರಿ ಏನಾದ್ರು ಅಂದ್ರೆ ಸರಿಗಿರಕ್ಕಿಲ್ಲ. ಯೋ,
ಏನಯ್ಯ ನಿನ್ ಸಮಸ್ಯೆ ಬೆಳಗ್ಗೆ ಬೆಳಗ್ಗೆನೆ? ನೀನೇ ತಾನೇ ಕಿವುಡ ಕಿವಿ ಕೇಳ್ಸಲ್ಲ ಅಂತ ಹೇಳಿದ್ದು. ಒಳ್ಳೆ ಗ್ರಾಚಾರ ಆಯ್ತಲ್ಲಯ್ಯ ನನ್ಗೆ. ಏನೋ ಏನಂದೆ? ಎಡವಟ್ಟಾದಂಗಾಯ್ತಲ್ಲ, ಸಮಸ್ಯೆನೇ ಅರ್ಥ ಆಗ್ತಾ ಇಲ್ಲ. ತಡಿ ತಡಿ, ಸ್ವಲ್ಪ ಹಿಂದಕ್ಕೆ ಹೋಗಂಗೆ. ಇನ್ನೊಂದು ಹೆಜ್ಜೆ ಹಿಂದಕ್ಕೆ. ಈಗ ನಾನು ಮಾತಾಡೋದು ಕೇಳಿಸ್ತದ ನಿಂಗೆ? ಕೇಳಿಸ್ತದೆ. ಹಂಗೇ ಹತ್ರಕ್ ಬಾ, ಹಂಗೇ ಬಾ, ಹಂಗೇ ಬಾ. ನಿಂತ್ಕೋ. ಈಗ ನಾನು ಮಾತಾಡೋದು ಕೇಳಿಸ್ತದ? ಇದೇ ಸಮಸ್ಯೆ ಸಾ, ಕೇಳಲ್ಲ. ಓಹೋ, ಇದಾ ನಿನ್ ಸಮಸ್ಯೆ? ಎಲ್ಲ ಒಂಚೂರ್ ಹಿಂದಕ್ಕೆ ಹೋಗ, ಹಂಗೆ ಇನ್ನೊಂಚೂರ್ ಹಿಂದಕ್ಕೆ. 400 ರೂಪಾಯಿ ಕೊಡು ಹೋಗ್ಲಿ, ಔಷಧಿ ಹಾಕ್ತೀನಿ. ಆಗಲ್ಲ, ಹೋಗ್ರಿ. ಹೋಗ್ಲಿ, 300 ರೂಪಾಯಿ ಕೊಡಯ್ಯ. ಇಲ್ಲ ರೀ, 100 ರೂಪಾಯಿ ಕೊಡ್ತೀನಿ, ಹಾಕ್ತೀರಾ? ಹೋಗ್ಲಾ? ಹಾಳಾಗೋಗ್ಲಿ, ಹಾಕ್ತೀನಿ ಬಾರಯ್ಯ. ಬಾ ಬಾ, ಕೂತ್ಕೋ ಬಾ ಇಲ್ಲಿ. ಬಾ ಇಲ್ಲಿ ಕೂತ್ಕೋ. ಕೂತ್ಕೋ. ಇನ್ನೊಂಚೂರು ಹಿಂಗ್ ತಿರ್ಗು, ಹಿಂಗ ನನ್ ಕಡೆಗ್ ತಿರ್ಗು. ಇನ್ನೊಂಚೂರು ಮುಂದಕ್ ಬಾ, ಸ್ವಲ್ಪ ಮ್ಯಾಲಕ್ಕೆತ್ತು. ಇಲ್ಲ, ಈ ಕಡೆ ತಿರ್ಗು ಒಂಚೂರು. ಎಲ್ಲ ಈ ತೊಡೆ ಮೇಲೆ ಹಿಂಗಿಟ್ಕೋ ತಲೆನಾ, ಹಂಗೆ. ಒಂಚೂರ್ ತಡಿ. ತಣ್ಣಗಾಯ್ತಾ ಈಗ? ಸರಿ, ಹೋಗ್ಬಿಟ್ ಬಾ. ಎಲ್ಲ ಕಾಸು ಕೊಡು. ಆ ಅಕ್ಕಿ ಓಡ್ಮುಂಡದೆ ಕಾಸು ಕೊಡದೆ ಹಂಗೆ ಹೋಯ್ತಾನೆ. ವಾಸಿ ಆಗುತ್ತೆ ತಾನೇ? ಯೋ, ಗ್ಯಾರಂಟಿ ವಾಸಿ ಆಗ್ತದೆ, ಏನು ಭಯ ಪಡಕ್ ಹೋಗ್ಬೇಡ. ಹೋಗ್ಬಿಟ್ ಬಾ. ವಾಸಿ ಆಗುತ್ತಾ? ನಿಮ್ ಮೌನ ಹಣೆಗೂ ವಾಸಿ ಆಗ್ತದೆ. ಹೋಗ್ಬಿಟ್ ಬಾ. ಬರ್ಲ ನಾನು? ಹೋಗ್ಬಿಟ್ ಬಾಪ, ಒಳ್ಳೇದಾಗ್ಲಿ. ಖಂಡಿತ ಆಗುತ್ತೆ ತಾನೇ? ಆಗುತ್ತೆ, ಹೋಗಪ್ಪ. ಒಳ್ಳೆ ತಲೆ ತಿನ್ನೋ ಪಾರ್ಟಿ ಬೆಳಗ್ಗೆ ಬೆಳಗ್ಗೆನೆ. ಹೆಂಗೋ 100 ರೂಪಾಯಿ ಬೋನಿ ಆಯ್ತಲ್ಲ ಬೆಳಗ್ಗೆ ಬೆಳಗ್ಗೆನೆ. ಲೇ ಬಾರ ಇಲ್ಲಿ. ರೀ, ಆ ಮನ್ಸು ನೋಡಿದ್ರೆ ಯಾಕೋ ಸರಿ ಇಲ್ಲ ಅಂತ ಕಾಣಿಸ್ತೈತೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ? ಲೇ ಒಳ್ಳೆ ಮಾತಾಡೆ. ಮೊದಲನೇ ಪಾರ್ಟಿ ಅದು, ಅಪ್ಶಕ್ನ ನುಡಿಬೇಡವೆ ಲೇ. ಅವನಿಗೆ ಈಗಿರೋ ಕಾಯಿಲೆ ಏನು ವಾಸಿ ಆಗದೆ ಇದ್ರು ನಾನ್ ಹಾಕಿದ್ದೀನಲ್ಲ ಔಷಧಿ, ಅದರಿಂದ ಅವನಿಗೆ ಏನೂ ತೊಂದರೆ ಆಗಲ್ಲ. ತಗ, ಒಳ್ಳೆ ಅಡ್ಗೆ ಮಾಡು, ಇಬ್ರು ಊಟ ಮಾಡೋಣ. ಹೋಗೊಳಗೆ. ರೀ, ನಂಗೆ ಯಾಕೋ ಭಯ ಆಯ್ತದೆ. ಆಯಾ ಹೋಗಲೇ, ಭಯ ಯಾಕೆ ಬರ್ತೀಯ? ಹೋಗೆ. ನಂಗೇನು ಅನ್ಬೋಸಿ. ಆಯಾ ಹೋಗಲೇ, ತಲೆ ತಿಂತಿಯಲ್ಲ ಒಳ್ಳೆ. ಸಾ, ಇಲ್ಲೆಲ್ಲ ನೋಯ್ತದೆ ಸಾ, ಇಲ್ಲೆಲ್ಲ ನೋಯ್ತದೆ ಸಾ, ಭಯ ಎಲ್ಲ ಹುಷಾರಿಲ್ಲ ಸಾ. ಆಯ್ತು ನಾಗಯ್ಯ, ಬಾ ಈ ಕಡೆ. ಏನು ಬೋತೀರಾ ಸಾ? ಬಾ ಈ ಕಡೆ ಬಾ, ನಿಧಾನದಲ್ಲಿ. ಅಯ್ಯಪ್ಪ, ವಿಪರೀತ ನೋವು ಸರ್. ಯಾವಾಗಿಂದ? ವಾರದಿಂದ ಸರ್. ಏನುಂಡೆ? ಮುದ್ದೆ ಸಾರು. ಬೇರೆ ಏನು ತಿಂದಿಲ್ವಾ? ಎಲ್ಲ ಮ್ಯಾಕ್ ನೋಡು. ಆನೋ 3 ದಿವಸಕ್ಕೆ ಆಗುವಷ್ಟು ಗುಳಿಗೆ ಕೊಡ್ತೀನಿ, ತಗೊಂಡೋಗಿ ನುಂಗ್ಬಿಡು. ಆಮೇಲೆ ನೋಡು ವಾಸಿ ಆಯ್ತದೆ. ಇಲ್ಲ ಅಂದ್ರೆ ಮತ್ತೆ ಬರುವಂತೆ. ಹಿಂದೆ ಕೂತ್ಕೋ. ತಗ, 3 ದಿವಸಕ್ಕಾಗುವಷ್ಟು ಗುಳಿಗೆ ಕೊಟ್ಟಿದ್ದೀನಿ, ನುಂಗು. ಸ್ವಲ್ಪ ಇವ್ರು ನೋಡ್ತಾ ಇದ್ದೀನಿ, ಇವ್ರದಾದ್ಮೇಲೆ ಬಾ, ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೋ. ಏನೋ ಕೇಳಿಸ್ತಿಲ್ಲ. ಹಂಗೇ ಸ್ವಲ್ಪ ಹಿಂದಕ್ಕೆ ಹೋಗು. ಏನಯ್ಯ, ಈಗ ಚೆನ್ನಾಗಿ ಕೇಳಿಸ್ತಾ ಇತ್ತಾ ಕಿವಿ? ಕೇಳಿಸ್ತಾ ಇಲ್ಲ. ನೀನೊಬ್ಬ ವೈದ್ಯನಯ್ಯ, ಚೆನ್ನಾಗಿ ಕಿವಿನೂ ಕೇಳಿಸ್ತಾ ಇಲ್ವಲ್ಲಯ್ಯ? ಏನ್ ಮಾಡ್ತೀನಿ? ಓಹೋ, ಏನ್ರಯ್ಯ, ಎಲ್ಲ ನನ್ ವಿಷಯನೇ ಮಾತಾಡಂಗೈತೆ. ಅದಕ್ಕೆ ಅವ್ನ ಹಂಗ್ ಬಾಯ್ ತರ್ಕೊಂಡ್ ನೋಡ್ತಾವ್ನೆ. ಇವನ್ ದೊಡ್ಡ ಪುಣಾತ್ಮನ, ಇವನ್ ಬಗ್ಗೆ ನೀನ್ ಮಾತಾಡ್ಕೊಳಕ್ಕೆ ಒಳ್ಳೆ ಕಳ್ಳ ಇದ್ದಂಗ ಅವನೇ. ತಮ್ಮ, ಈ ಊರ್ಗೆ ನೀನ್ ಹೊಸಬ ಇದ್ದಂಗ ಕಾಣಿಸ್ತೈತೆ. ಇವ್ರು ಹೇಳಿದ್ದೆಲ್ಲ ನೀನ್ ನಂಬಕ್ ಹೋಗ್ಬೇಡ. ನಾನೇನ್ ಜೈಲಲ್ಲಿ ಸುಮ್ಮನೆ ಕೂತಿರ್ಲಿಲ್ಲ.
ಅಲ್ಲಿಗೆ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಿದ್ರು. ಅವ್ರ ಹತ್ರ ದೀಕ್ಷೆ ತಗೊಂಡು ಜ್ಞಾನ ಪಡ್ಕೊಂಡು ಬಂದಿದ್ದೀನಿ. ನಾಳೆ ಬೇಕಾದ್ರೆ ನಮ್ಮ ಮನೆ ಹತ್ರ ಬಂದ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಆಯ್ತು, ನಾನ್ ಬರ್ಲಾ? ನಾಳೆ ಜ್ಯೋತಿಷ್ಯ ಕೇಳಕ್ಕೆ ಎಲ್ರೂ ಮನೆ ಹತ್ರ ಬಂದ್ಬಿಡಿ. ಬರ್ಬೇಡ, ಹೋಯ್ತಾ ಇರು. ಎಷ್ಟು ನಿಮಗೆ ದುಡಿಯೋನಾದ್ರೂ ಗೊತ್ತಾಗುತ್ತೆ ಕಣ. ಅಯ್ಯೋ, ಗಾಡಿ ನೋಡಿ ಹೆಂಗ್ ಹಾಳು ಮಾಡ್ಕೊಂಡು. ಸರ್ ಯಾಕೆ ಸರ್ ಹುಡುಗನ ಈ ತರ ಹೊಡಿತಾ ಇದ್ದೀರಾ? ಏನ್ ತಪ್ಪು ಮಾಡ್ದ? ನೋಡಿ ಸಾ, ಗಾಡಿ ಹೆಂಗ್ ಹಾಳು ಮಾಡ್ಕೊಂಡ್ ಬಂದಿದ್ದಾನೆ. 1000 ರೂಪಾಯಿ ಖರ್ಚು ಸಾ. ದುಡಿಯೋ ಯೋಗ್ಯತೆ ಅಂತೂ ಇಲ್ಲ. ಮೊದಲೇ ಶಾಲೆಗೆ ಹೋಗಿ 3 ಸಲ ಫೇಲ್ ಆಗಿದ್ದಾನೆ ಸಾ. ನೋಡಿ ಸಾ, ಕೆಲ್ಸಕ್ಕೆ ಹೋಗಂದ್ರೆ ಅದಕ್ಕೂ ಹೋಗಲ್ಲ ಅಂತಾನೆ. ಊರು ಸುತ್ತಾ ಇರ್ತಾನೆ. ಸಾಯಂಕಾಲ ಬಂದು ಬಿಟ್ಟಿ ಊಟ ತಿಂದು ಸುಮ್ಮನೆ ಮಲಗ್ತಾನೆ. ಕೆಲ್ಸಕ್ಕೂ ಹೋಗಲ್ಲ, ಸಂಪಾದನೆ ಮಾಡಲ್ಲ. ಸುಮ್ಮನೆ ನಮಗೆ ವೃಥಾ ಖರ್ಚು ತರ್ತಿದ್ದಾನೆ ಸರ್. ನೀವಾದ್ರೂ ಬುದ್ಧಿ ಹೇಳಿ ಸರ್. ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಹೇಳಿ ಸರ್. ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಪಾಸ್ ಮಾಡ್ತೀನಿ. ಪಾಸ್ ಆಯ್ತಾನಂತೆ ಪಾಸು. ಸ್ಕೂಲ್ಗೆ ಹೋಗೋಗ್ಲೇ ಪಾಸ್ ಆಗ್ಲಿಲ್ಲ, ಈಗ ಊರೂರಲ್ಲೂ ಪಾಸ್ ಆಯ್ತೀಯಾ ಬಿಟ್ಟ ಅಂದ್ರೆ? ಸರ್, ಮಕ್ಕಳು ಓದೋ ವಯಸ್ಸಿನಲ್ಲಿ ಕೆಲ್ಸಕ್ಕೆ ಸೇರಿಸಬಾರ್ದು ಸರ್. ಅವನಿಗೀಗ ಬುದ್ಧಿ ಬಂದಿದೆ. ನಾನು ಅವನಿಗೆ ತಿಳಿ ಹೇಳ್ತೀನಿ, ಓದ್ಲಿ ಬಿಡಿ. ನೀವು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಹೇಳಿ ಸರ್, ಮಕ್ಕಳು ಓದ್ತಾರಂದ್ರೆ ಯಾವ ತಂದೆ ತಾಯಿ ತಾನೇ ಇಷ್ಟ ಆಗಲ್ಲ. ಈ ಥರ ತರಲೆ ಮಾಡ್ಕೊಂಬಂದು ಇಂಥ ಕೆಲಸಗಳೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಸರ್. ನೀವಾದ್ರೂ ಹೇಳಿ ಸರ್. ಸರಿ, ಇನ್ನು ಚಿಂತೆ ಬಿಡಿ ಸರ್. ಇವನ್ನ ಪಾಸ್ ಮಾಡೋ ಜವಾಬ್ದಾರಿ ನಂದು. ದಿನ ನಮ್ಮನೆಗೆ ಪಾಠಕ್ಕೆ ಬರ್ತೀಯಾ? ಬರ್ತೀನಿ ಸರ್. ಪಾಸ್ ಆಗಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ಕೀರ್ತಿ ತರಬೇಕು, ಗೊತ್ತಾಯ್ತಾ? ಸರಿ ಸರ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಇದ್ರಲ್ಲಿ ಪುಣ್ಯ ಏನು ಬಂತು ಸರ್? ಬೇರೆ ಹುಡುಗರಿಗೆ ಪಾಠ ಮಾಡ್ತೀನಿ, ಅವ್ರ ಜೊತೆ ಇವನಿಗೂ ಪಾಠ ಮಾಡ್ತೀನಿ ಅಷ್ಟೇ. ಸದ್ಯಕ್ಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ಇವನ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ? ಧಾರಾಳ ಕರ್ಕೊಂಡೋಗಿ ಸರ್. ಆದರೆ ಹುಷಾರು, ಸ್ವಲ್ಪ ತರಲೆ ಸರ್. ಆಯಿತು ಸರ್. ಬಾ ನರಸಿಂಹ, ನಂಗೆ ಸ್ವಲ್ಪ ಊರು ಪರಿಚಯ ಮಾಡಿಸು. ಸರಿ ಸರ್. ನೋಡಿ ನರಸಿಂಹ, ಚೆನ್ನಾಗಿ ಓದಬೇಕು. ಎಲ್ಲಿಂದ ಬರ್ತಿದೀಯೋ ಹಾಡು? ಹಾಂ, ಅಲ್ಲಿ ಸರ್, ಹೊಸ PT ಮಿಸ್ ಸರ್. ಹಾಂ, ಅಲ್ಲಿಂದನಾ? ಹೌದು ಸರ್. ಹಾಂ, ಬಾ ನೋಡೋಣ. ಹಾಂ, ನಡೀರಿ ಸರ್. ಡೈಲಿ ಆರ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಸರ್. ಯಾಕೋ ನಿಂತ್ಕೊಂಡೆ? ಹೊಲದ ಕಡೆ ಹೋಗ್ಬೇಕು ಸರ್, ಸ್ವಲ್ಪ ಕೆಲಸ ಇದೆ. ಸರಿ. ವಾಹ್, ಓ ಸಾರಿ. ಓ ಬನ್ನಿ ಸರ್. ಪರವಾಗಿಲ್ಲ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ, ಕೂತ್ಕೊಳ್ಳಿ. ಅಮ್ಮ ಅಮ್ಮ, ಇವರು ಸುಮಂತ್ ಅಂತ ನಮ್ ಶಾಲೆಗೆ ಹೊಸದಾಗಿ ವಿಜ್ಞಾನ ಟೀಚರ್ ಆಗಿ ಬಂದಿದ್ದಾರೆ. ಇವ್ರು ಆಕ್ಚುಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಟಾಪರು, ಆದ್ರೂ ನಮ್ ಶಾಲೆಗೆ ಟೀಚರ್ ಆಗಿ ಬಂದಿದ್ದಾರೆ. ಮಾತಾಡ್ತಾ ಇರಿ, ಟೀ ತಗೊಂಬರ್ತೀನಿ. ಸರಿ ಅಮ್ಮ, ಕೂತ್ಕೊಳ್ಳಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಸಂಗೀತ ಅಭ್ಯಾಸ ಮಾಡಿದೀರಾ? ಹೌದು, ನಮ್ ತಂದೆಯವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವರು ಸ್ವತಃ ವಯಲಿನ್ ಪ್ಲೇ ಮಾಡ್ತಾ ಇದ್ರು. ನಾನ್ ಚಿಕ್ಕವಳಿದ್ದಾಗ ಭರತನಾಟ್ಯ, ಸಂಗೀತ ಆ ಕ್ಲಾಸ್ಗೆಲ್ಲ ಕಳಿಸ್ತಾ ಇದ್ರು. ಕಾಲೇಜ್ಗೆ ಹೋಗೋವರೆಗೂ ಅಭ್ಯಾಸ ಮಾಡ್ತಿದ್ದೆ. ಅದಾದ್ಮೇಲೆ ಅವರು ತೀರ್ಕೊಂಡ್ರು. ಆನಂತರ ಸ್ಟಾಪ್ ಮಾಡ್ದೆ. ಈಗ ತಿರ್ಗಾ ಸ್ಟಾರ್ಟ್ ಮಾಡ್ದೆ. ಓ, ನಿಮ್ಗೆ ಹಲವಾರು ವಿಷಯಗಳ ಬಗ್ಗೆ ಅನುಭವ ಇದೆ ಅಂತಾಯ್ತು. ನೀವು ದೈಹಿಕ ಶಿಕ್ಷಣ ಜೊತೆಗೆ ಇವೆಲ್ಲ ಹೇಳ್ಕೊಡ್ಬೋದು. ಯಾರಿಗಾದ್ರೂ ಸಂಗೀತದ ಮೇಲೆ ತುಂಬಾ ಇಷ್ಟ ಇದ್ರೆ ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ. ಒಳ್ಳೇದು. ತಗೊಳ್ಳಿ. ಸ್ವಲ್ಪ ಸಾಕಮ್ಮ. ಫಸ್ಟ್ ಟೈಮ್ ಬಂದಿದ್ದೀರಾ, ಕುಡಿರಿ. ನಿಮ್ಗೇನು ಅಡ್ಡಿ ಇಲ್ಲ ಅಂತಂದ್ರೆ ನನ್ನ ಕಾರ್ಯದಲ್ಲಿ ನಿಮ್ ಸಹಕಾರ ಬೇಕಾಗ್ಬೋದು. ಹೇಳಿ ಸರ್, ಏನ್ ಹೆಲ್ಪ್ ಬೇಕು ಅಂತ. ನನ್ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಈಗಾಗಲೇ ತುಂಬಾ ಸಮಯ ಆಗಿದೆ. ನಾಳೆ ಬಂದಾಗ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಆಂಟಿ ಕಾಫಿ. ಬರ್ತೀನಿ ಆಂಟಿ. ಕೂತ್ಕೊಳ್ಳಪ್ಪ, ಹೋಗಿರ. ಇಲ್ಲ ಆಂಟಿ, ಲೇಟ್ ಆಗೋಯ್ತು, ಬರ್ತೀನಿ. ತುಂಬಾ ಒಳ್ಳೆ ಮನುಷ್ಯ ಅಂತ ಕಾಣಿಸುತ್ತಮ್ಮ. ತುಂಬಾ ಡೀಸೆಂಟು, ಅಷ್ಟೇ ಬುದ್ಧಿವಂತರು ಕೂಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲ ಕೂತ್ಕೊಳ್ಳಿ. ಯಾಕೆ ಹುಡುಗರಲ್ಲಿ ಇಷ್ಟೊಂದು ಕಮ್ಮಿ ಜನ ಇದ್ದಾರೆ? ಸರ್, ಮತ್ತೆ ಅದು. ಹೇಳೋ ಚಿಕ್ಕ, ಹೆದರಿಕೆ ಯಾಕೆ? ಧೈರ್ಯವಾಗಿ ಹೇಳು. ಸರ್, ನೀವು ನೆನ್ನೆ ಶೂ ಹಾಕೊಂಬರಕ್ ಹೇಳಿದ್ರಲ್ಲ ಸರ್, ಅದಕ್ಕೆ. ಹೌದು, ಶಾಲೆಗೆ ಬರ್ದೇ ಇರೋದಕ್ಕೂ ಶೂ ಹಾಕೋದಕ್ಕೂ ಏನ್ ಸಂಬಂಧ?
ಸರ್ ಅವ್ರು ತುಂಬ ಬಡವರು ಸರ್. ಅವ್ರಿಗೆ ಚಪ್ಪಲಿ ತಗೊಳಕ್ಕೂ ಕಾಸಿಲ್ಲ ಸರ್. ಅದರಲ್ಲಿ ನೀವು ಕಡಾಖಂಡಿತವಾಗಿ ಶೂ ಹಾಕೊಂಡು ಬರಕ್ಕೆ ಹೇಳಿರಲ್ಲ ಸರ್. ಅದಕ್ಕೆ ಅವ್ರ ಮನೆಯವರು ಶಾಲೆ ಕಳಿಸಿಲ್ಲ ಸರ್. ಹೌದಾ? ಹಾಗಾದರೆ ಎಲ್ರದ್ದು ಇದೇ ಸಮಸ್ಯೆ ಅಂತಾಯ್ತು. ಸ್ಕೂಲ್ ಬಿಟ್ಟ ನಂತರ ನನಗೆ ಅವ್ರುಗಳೆಲ್ಲ ಮನೆ ತೋರಿಸ್ಬೇಕು. ನನ್ನಿಂದ ಎಂಥ ಅಚಾತುರ್ಯ ಆಗೋಯ್ತಲ್ಲ. ಮೇಷ್ಟ್ರು ನೋಡಿದ್ರು ಓಡೋ ಓಡೋ, ಮೇಷ್ಟ್ರು ನೋಡಿದ್ರು ಏಯ್ ಓಡೋ, ಬೇಗ ನಿಂತ್ಕೊಳ್ರ. ಓಡು, ಬೇಗ ಓಡು. ಏಯ್ ಓಡು, ಓಡು, ರಮೇಶ, ಓಡು, ಏಯ್ ಓಡು, ಸುರೇಶ, ಓಡು. ನಿಂತ್ಕೊಳ್ರ. ಥೂ. ಹೇಗಿದೆ ಪ್ರಯೋಗ? ನಡೀತಾ ಇದೆ ಸರ್. ತುಂಬಾ ಚೆನ್ನಾಗಿ ನಡೀತಿರೋ ಹಂಗೆ ಕಾಣುತ್ತೆ. ಹ್ಞೂ ಸರ್. ಜಾಸ್ತಿ ಜನ ಇರೋದಂಗೆ ಕಾಣುತ್ತೆ. ತುಂಬಾ ಸ್ಟ್ರೆಂತ್ ಇದೆ. ನಡೀಲಿ ನಿಮ್ಮ ಪ್ರಯೋಗ. ಏನು ಇಲ್ಲ ಅಂತಂದ್ರೆ ನನ್ನ ಹತ್ರ ಹೇಳ್ಬೇಕಲ್ಲಪ್ಪ. ರಮೇಶ್ ಮನೆ ಯಾವುದು? ಇದಾ? ಸರ್ ಇದೆ ಸರ್ ಅವ್ರ ಮನೆ. ಕರಿಯವಣ್ಣ. ರಮೇಶ, ರಮೇಶ. ಓಹೋ, ಬನ್ನಿ ಸ್ವಾಮಿ. ನಮಸ್ಕಾರ ಸರ್. ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ತಾವ್ಯಾಕೆ ಇಷ್ಟು ದೂರ ಬಂದ್ರಿ ಸ್ವಾಮಿ? ರಮೇಶ್ ಇದಾನಾ? ರಮೇಶನ ಅದು ಸಮಯ ಸೂ ಬೇಕು ಅಂತ ಹೇಳಿದ್ರಂತೆ. ನಮ್ಮ ತವ ಕಾಸಿರ್ಲಿಲ್ಲ. ನಾವು ಕೂಲಿಗೆ ಹೋದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ ಸ್ವಾಮಿ. ನಾವು ತುಂಬ ಬಡವರು. ಅದಕ್ಕೆ ಕ್ವಾಪತ್ತಿ ಒಂದು ಏಟು ಹೊಡೆದೆ. ಬೆಳಗ್ಗೆ ಹೋದನು ಇನ್ನೂ ಬಂದಿಲ್ಲ, ಊಟಕ್ಕೂ ಬಂದಿಲ್ಲ ಸ್ವಾಮಿ. ಕಡ್ಡಾಯವಾಗಿ ಹಾಕ್ಕೊಂಬರ್ಬೇಕು ಅಂತ ನಾನೇನು ಹೇಳಲಿಲ್ಲ. ಆಟ ಆಡುವಾಗ ಕಾಲಿಗೆ ಏಟಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಆಗ್ಲೇ ಸರ್ ನಮ್ಮ ಮನೇಲಿ ಕೊಡ್ಸಲ್ಲ ಅಂತ ಹೇಳಿದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಪರವಾಗಿಲ್ಲ, ಅವನ್ನ ಸ್ಕೂಲಿಗೆ ಕಳಿಸಿ ಸರ್. ಸರಿ ಸ್ವಾಮಿ, ಹಂಗಿದ್ಮೇಲೆ ನಾನೇ ಕರ್ಕೊಂಬಂದು ಸ್ಕೂಲಿಗೆ ಬಿಡ್ತೀನಿ. ನೀವಿನ್ನು ಹೋಗಿ ಸ್ವಾಮಿ. ಸರಿ, ನಾವು ಹೋಗಿ ಬರ್ತೀವಿ. ದಯವಿಟ್ಟು ಮಕ್ಕಳಿಗೆ ಓದಕ್ಕೆ ಬಿಡಿ. ನಿಮ್ಗೆ ವಿದ್ಯೆ ಇಲ್ಲದೆ ಇರೋದೇ ಈ ಕಷ್ಟಕ್ಕೆ ಕಾರಣ. ಇಲ್ದಿದ್ರೆ ನಿಮ್ಮ ಜೀವನ ಸುಧಾರಣೆ ಆಗ್ತಿತ್ತು. ಓ ಸರಿ ಸ್ವಾಮಿ, ಖಂಡಿತ ನಾವು ಓದಿಸ್ತೀನಿ ಸ್ವಾಮಿ. ನಿಮ್ಗೇನಾದ್ರೂ ಗೊತ್ತಾ ಅವನೆಲ್ಲಿರ್ತಾನೆ ಅಂತ? ಒಂದೊಂದ್ಸತಿ ಅಲ್ಲಿರ್ತಾನೆ ಸರ್. ಹೌದಾ? ಸರಿ ಆಯ್ತು, ನಾಳೆಯಿಂದ ತಪ್ಪದೆ ಅವನಿಗೆ ಶಾಲೆಗೆ ಕಳಿಸಿ, ಆಯ್ತಾ? ಸರಿ ಸ್ವಾಮಿ. ನಡ್ರಿ. ಸರ್ ಅಲ್ಲವನೇ ನೋಡಿ ಸರ್. ಹೋಗಿ ಹಿಡ್ಕೊ, ಹೋಗು, ಕರ್ಕೊಂಬನ್ನಿ ಹೋಗಿ. ಮೇಷ್ಟ್ರು ಬಂದ್ರು ಕಣೋ. ಎಲ್ಲ ಬರ್ತಾ ಇದೆಯಾ ಇರೋ? ರಮೇಶ ನಿಂತ್ಕೊಳ್ಳೋ, ಓಡ್ಬೇಡ 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 ನಿಂತ್ಕೊಳ್ಳೋ. ಎತ್ತೋದ್ ನಾವ್ನು. ಅಲ್ಲವ್ ನೋಡ್ರು. ಸುಮ್ಕಿರೋ ಸಾರ್. ನಾನೇನು ಮಾಡಲ್ವೋ? ನಾನೇನು ಹುಲಿನ ಸಿಂಹನ? ನೀನು ಶೂ ಇಲ್ದಿದ್ರು ಪರವಾಗಿಲ್ಲ, ನಾಳೆಯಿಂದ ಸ್ಕೂಲಿಗೆ ಬಾ. ಆಯ್ತು ಸರ್. ಆಯ್ತಾ? ಆಯ್ತು. ಬರ್ತಿಲ್ಲ ನಾಳೆಯಿಂದ? ಬರ್ತೀನಿ. ಸರಿ, ನಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ನೆನ್ನೆ ಎಲ್ಲೂರಿ ಪಾಠ ನಿಲ್ಲಿಸಿದ್ದೆ? ಮೈಸೂರಿನಲ್ಲಿ ಸಾರ್. ಯಾಕೆ ಗಾಡಿನಲ್ಲಿ ಪೆಟ್ರೋಲ್ ಆಗೋಯ್ತಾ? ಏಯ್ ತರ್ಲೆ, ಕೂತ್ಕೊಳ್ಳ. ಸರ್ ನೀನು ಹೇಳಮ್ಮ. ಮೈಸೂರು ಶಾಸನದಲ್ಲಿ ಅತ್ಯಂತ ಸುವರ್ಣ ಕಾಲ ಯಾವ ರಾಜರ ಕಾಲದಲ್ಲಿತ್ತು? ಕೃಷ್ಣದೇವರಾಜ ಒಡೆಯರ್ ಕಾಲದಲ್ಲಿ ಸರ್. ಏನು, ಕೃಷ್ಣದೇವರಾಜ ಒಡೆಯರ? ಅವ್ರ್ಯಾರು? ಯಾಕಮ್ಮ, ಪಾಠ ಮಾಡುವಾಗ ನಿದ್ದೆ ಹೊಡಿತಾ ಇದ್ದ? ಪಾಠ ಅಂತೂ ಕೇಳಲ್ಲ. ಮನೆಗೋಗಿ ಓದೋದಂತೂ ನಿಮ್ಮ ಜಾಯಮಾನದಲ್ಲಿ ಇಲ್ವೇ ಇಲ್ಲ. ನಿಮಗ್ ಪಾಠ ಮಾಡೋದು ಒಂದೇ, ಆ ದನಗಳಿಗೆ ಪಾಠ ಮಾಡೋದು ಒಂದೇ. ಏಯ್, ನಿಮ್ಗೆ ಯಾರಿಗಾದ್ರೂ ಗೊತ್ತೇನ್ರೋ ಇದಕ್ಕೆ ಉತ್ತರ? ಎಲ್ಲ ದಂಡಪಿಂಡಿಗಳೇ. ಹಲೋ, ಒಂದ್ ನಿಮಿಷ. ಎಲ್ರೂ ಪುಸ್ತಕ ತೆಗೀರಿ, ಓದ್ತಾ ಇರಿ. ಗಲಾಟೆ ಗಿಲಾಟೆ ಮಾಡಿದ್ರೆ ಬಂದು ಬಾರಿಸ್ತೀನಿ ಅಷ್ಟೇ. ಹೇಳೋ. ಹೇಯ್, 3 ತಿಂಗಳಾದ್ರೂ ಬಡ್ಡಿ ತಂದು ಕೊಟ್ಟಿಲ್ವಲ್ಲ? ಟೈಮಿಗೆ ತಂದು ಕೊಡ್ಬೇಕು ಅಂತ ಹೇಳಿರ್ಲ್ವ ನಿಂಗೆ? ಕತೆ ಹೇಳ್ಬೇಡ. ಇವತ್ ಸಂಜೆ ಒಳಗೆ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಸಾವಾಸ ಎಂಥದ್ದು ಅಂತ ಗೊತ್ತಲ್ಲ ನಿನ್ಗೆ. ಮಡ್ಗೋ ಫೋನು. ಹಲೋ. ಹಾಯ್ ಮಮ್ಮಿ, ಹೇಗಿದ್ಯಾ? ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಪ್ಪ? ಎಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡೋಕ್ಕೂ ಟೈಮ್ ಆಗ್ಲಿಲ್ವಾ ನಿನ್ಗೆ? ನಿನ್ನೆ ತಾನೇ ಬಂದಿದ್ದು ಮಮ್ಮಿ. ಎಲ್ಲ ಸೆಟ್ಲ್ ಆಗೋಷ್ಟರಲ್ಲಿ ಇಷ್ಟೊತ್ತಾಯ್ತು ಮಮ್ಮಿ. ನಾನೇ ಫೋನ್ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿಬಿಟ್ಟೆ. ಹೇಗಿದೆ ಹಳ್ಳಿ, ಶಾಲೆ?
ಇಲ್ಲಿ ಸಿಟಿಲ್ ಬೆಳೆದ್ ನಿನ್ಗೆ ಆ ಹಳ್ಳಿಲಿ ಜೀವನ ಕಷ್ಟ ಆಗ್ತಿದ್ಯೇನೋ ಅಲ್ವಾ? ಮೊದಲು ಕಷ್ಟ ಆಗತ್ತೆ ಮಮ್ಮಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದ್ರೆ ಇದೆಲ್ಲ ಸಹಿಸ್ಕೊಳ್ಳೇಬೇಕಲ್ಲ ಮಮ್ಮಿ. ಏನೋಪ್ಪ, ನೀನ್ ಇಷ್ಟಪಟ್ಟು ಹೋಗಿದ್ಯಾ, ನಾವೆಷ್ಟು ಹೇಳಿದ್ರೂ ಕೇಳಲಿಲ್ಲ. ಮಮ್ಮಿ ನೀವು ಬೇಜಾರು ಮಾಡ್ಕೋಬೇಡಿ, ಮುಂದೊಂದು ದಿನ ಈ ನಿಮ್ಮ ಮಗನ ಬಗ್ಗೆ ನೀವೇ ಹೆಮ್ಮೆ ಪಡ್ತೀರಾ. ಸರಿಯಪ್ಪ, ನಿನ್ನ ಆರೋಗ್ಯನೂ ಸರಿಯಾಗಿ ನೋಡ್ಕೋ, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡು. ಆಗಾಗ ಏನಾದ್ರೂ ಇದ್ರೆ ಫೋನ್ ಮಾಡು. ಆಯ್ತು ಮಮ್ಮಿ. ನಾವು ನಿನ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಅನ್ನೋದನ್ನ ಮರಿಬೇಡ ಕಣೋ. ಸರಿನಾ? ಸರಿ, ನಾನ್ ಫೋನ್ ಇಡ್ಲಾ? ಆಯ್ತು ಮಮ್ಮಿ, ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕುಂದರ್ರಿ. ಏ ರಾಜೇಶ, ಬಾರ್ಲೇ ಇಲ್ಲಿ. ಅಯ್ಯಯ್ಯೋ, ನಾನು ಸಿಗಾಕೊಂಡಲ್ಲಪ್ಪ. ಬೋರ್ಡ್ ಮ್ಯಾಗ್ ಬರಿ. ಸರಿ ಐತೇನೆ ಸರ್? ಅದು ನಿನ್ ಏ ಸುರೇಶ, ಬಾರಿಲಿ. ಅಯ್ಯಯ್ಯೋ, ನಾನು ಸಿಗಾಕೊಂಡಲ್ಲಪ್ಪ. ಬರೀ. ಸರಿ ಐತನ್ಲಿ? ನಿಂತ್ಕ. ಇನ್ಯಾರಿಗಾರ ಬರ್ತದೇನ? ಮಂಗಿ ನನ್ನ ಮಗನ, ನಡೆ ನಡೆ ಹೋಗ, ದನ ಕಾಯ್ಗೆ ಹೋಗ. ನಿಮ್ಗಳಿಗೆಲ್ಲ ಎಷ್ಟು ಪಾಠ ಮಾಡಿದ್ರು ಅಷ್ಟೇನೆ, ದನ ಕಾಯ್ಗೆ ಹೋಗ್ಬೇಕು ನೀವು. ನನಗೇನಿಲ್ಲ, ಸರ್ಕಾರ ಸಂಬಳ ಕೊಡ್ತದ. ನೀವೆಲ್ಲ ಸರಿಯಾಗಿ ಪಾಠ ಕಲ್ತ್ಕೊಂಬಂದ್ರೆ ನಾನು ಪಾಠ ಮಾಡ್ತೇನೆ, ಇಲ್ಲಾಂದ್ರೆ ನಾನು ಪಾಠ ಮಾಡಂಗಿಲ್ಲ. ಏನಾರ ಮಾಡ್ಕೊಂಡು ಹಾಳಾಗೋರಿ ಎತ್ಲಾಗ. ನಾನಂತೂ ಪಾಠ ಮಾಡಲ್ಲ. ಅಲ್ಲ, ನಾನು 15 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. ಇಂಥ ದೊಡ್ಡ ಹುಡುಗರನ್ನ ನಾನು ಎಲ್ಲೂ ನೋಡೇ ಇಲ್ಲ ಬಿಡು. ಅದಿರಲಿ, ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳಂಗೆ ಇಲ್ವಲ್ಲ. ಹೆಂಗೆ ಸಾಯ್ದು ಇವ್ರು ಕೂಡ. ನಾನು ಆ ರಾಮೇಗೌಡ ಅವನಲ್ಲ, ಅದೇ ಕೃಷ್ಣೇಗೌಡನ ಮಗ. ಅವನ್ಗೆ ಎಷ್ಟು ಅಹಂಕಾರ ಅಂತೀರಿ? ನನಗೆ ಎದುರು ಮಾತಾಡೋಕ್ ಬಂದ, ಜಾಡಸ್ನಾಲಕ್ ಬಿಟ್ಟೆ ಇಲಿ ಮರಿ ಥರ ಮುದುರ್ಕೊಂಬಿಟ್ಟ. ಅವನ್ನ ಮನೇಲಿ ಸ್ವಲ್ಪ ಕೆಲಸ ಇತ್ತು, ಬಂದು ಮಾಡಯ್ಯ ಅಂತ ಹೇಳಿದ್ರೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟ ಅವ್ರಪ್ಪ. ತಲೆಯಲ್ಲಿ ಒಂದಷ್ಟು ಬುದ್ಧಿ ಇಲ್ಲದೆ ಇದ್ರು ಸ್ವಾಭಿಮಾನಕ್ಕೇನು ಕಮ್ಮಿ ಇಲ್ಲ ಇವ್ರುಗಳಿಗೆ. ನನಗಂತೂ ಯಾವಾಗ ಈ ಹಳ್ಳಿ ಬಿಟ್ಟು ಹೋಗ್ತೀನೋ ಅನಿಸ್ತದ. ಯಾವುದಾದ್ರೂ ಪಟ್ಟಣದ ಪಕ್ಕದಾಗಿರೋ ಶಾಲೆಗೆ ಸೇರ್ಕೊಂಡ್ರೆ ಮಕ್ಕಳಿಗೂ ಅನುಕೂಲ ಮತ್ತು ನಮ್ಮ ವ್ಯವಹಾರಕ್ಕೂ ಅನುಕೂಲ ಆಗ್ತದ. ನಾನು ಈ ಸಾರಿ ನಮ್ಮ ಸಾಹೇಬ್ರಿಗೆ ತಿಳಿಸಿ ನಾನು ಟ್ರಾನ್ಸ್ಫರ್ ತಗೊಂಡ್ಬಿಡ್ತೀನಿ. ನನ್ನ ಕೈಯಿಂದ ಆಗಲ್ಲಪ್ಪ ಈ ದಡ್ರಿಗೆ ಪಾಠ ಮಾಡೋದಕ್ಕೆ. ಊರ್ನವರೆಲ್ಲ ತಮಗ್ ಪುಕ್ಷಟೆ ಕೆಲಸ ಮಾಡಿಕೊಟ್ರೆ ಒಳ್ಳೆಯವರು, ಇಲ್ಲಾಂದ್ರೆ ಕೆಟ್ಟವರು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ವಿದ್ಯಾರ್ಥಿಗಳೇ, ಇವತ್ತು ನಿಮಗೊಂದು ಮುಖ್ಯವಾದ ವಿಷಯನ ತೋರಿಸ್ತೀನಿ, ಗಮನ ಇಟ್ಟು ನೋಡಿ.
ಮಕ್ಕಳೇ, ಈಗ ನೀವು ನೋಡಿದ್ರಲ್ಲ ಈ ಚಿತ್ರ, ಇದು ನಿಮ್ಗೇನಿಸ್ತು? ಅವರೆಲ್ಲ ಕೂಲಿ ಕೆಲಸ ಮಾಡ್ತಿದ್ರು ಸರ್. ಹೇ, ಒಬ್ಬೊಬ್ಬರಾಗಿ ಹೇಳ್ಬೇಕು. ದೀಪಾ, ನೀನು ಹೇಳಮ್ಮ. ಸರ್, ಅವರೆಲ್ಲ ಬಡವರು ಸರ್, ಅದಕ್ಕೆ ಆ ಕೆಲಸ ಮಾಡ್ತಿದ್ರು. ಸರ್, ಅವ್ರಿಗೆ ಬೇರೆ ಕೆಲಸ ಗೊತ್ತಿಲ್ಲ ಸರ್, ಅದಕ್ಕೆ ಆ ಕೆಲಸ ಮಾಡ್ತಿದ್ರು. ಅವರು ಕೂಲಿ ಕೆಲಸನ ಯಾಕೆ ಮಾಡಬೇಕು? ಬೇರೆ ಕೆಲಸನ ಮಾಡ್ಬೋದಾಗಿತ್ತಲ್ಲ. ಇದಕ್ಕೇನು ಕಾರಣ? ಸರ್, ಅವ್ರು ಓದಿಲ್ಲ ಸರ್, ಅದಕ್ಕೆ ಈ ಕೆಲಸ ಮಾಡ್ತಿದ್ದಾರೆ ಸರ್. ಅದು ಅವರಿಗೆ ವಿದ್ಯೆ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಹೊಟ್ಟೆಪಾಡಿಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಈಗ ನಿಮ್ಗೊಂದು ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ಈ ಥರದ ಕೆಲಸ ಮಾಡೋದು ಇಷ್ಟ ಅಂತ ಕೈ ಎತ್ತಿ ನೋಡೋಣ. ಯಾರಿಗೂ ಇಷ್ಟ ಇಲ್ಲ ಅಂದಂಗೆ ಆಯ್ತು. ಹಾಗಾಗ್ಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು? ಓದ್ಬೇಕು ಸರ್. ಹಾಗಾದ್ರೆ ನೀವು ಓದಿದ್ರೆ ಏನೇನ್ ಕೆಲಸ ಮಾಡ್ಬೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನೀವು ಎರಡನೇ ಚಿತ್ರ ನೋಡಿದ್ರಲ್ಲ, ಯಾವುದು ಶ್ರೇಷ್ಠ ಅನ್ಸ್ತು? ಎರಡನೇದು ಸರ್. ನೀವು ಶ್ರದ್ಧೆಯಿಂದ ಓದಿದ್ರೆ ನಿಮ್ಮ ಜೀವನ ನೀವು ಇಷ್ಟಪಟ್ಟಂತೆ ಆಗತ್ತೆ. ಅದೇ ನಿನ್ನೆ ನೀವು ನೋಡಿದ್ರಲ್ಲ, ಶೂ ಇಲ್ಲ ಅಂತ ನಿಮಗೆ ಎಷ್ಟು ಕಷ್ಟ ಆಯ್ತು ಅಂತ. ಜೀವನದಲ್ಲಿ ನಿಮ್ಮ ಮನೆಯವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಅದೇ ನೀವೆಲ್ಲರೂ ಓದಿ ವಿದ್ಯಾವಂತರಾದ್ರೆ ಎಲ್ರೂ ನೀವು ಅನ್ಕೊಂಡಿರೋ ಹಾಗೆ ಜೀವನ ಸಾಗಿಸ್ಬೋದು. ಇದರಲ್ಲಿ ನಿಮ್ಮ ತಂದೆ ತಾಯಿಗಳ ಕನಸು, ನಿಮ್ಮ ಆಸೆ, ಸರ್ಕಾರದ ಹಣ, ನಮ್ಮ ಶ್ರಮ, ಇಷ್ಟೆಲ್ಲ ಜನಗಳ ಭಾವನೆಗಳು ಸೇರಿವೆ. ಇದನ್ನೆಲ್ಲ ನೀವು ಗೌರವಿಸಬೇಕು. ನಾನು ನಿಮ್ಮೆಲ್ಲರ ಇಷ್ಟವಾದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸ್ತೀನಿ. ಆದರೆ ನೀವೆಲ್ಲ ಓದಿ ವಿದ್ಯಾವಂತರಾಗಬೇಕು. ಅದು ನಮ್ಗಳಾಸೆ. ಓದ್ತೀರಾ? ಆಗ್ತೀರಾ? ಖಂಡಿತ, ನೀವು ಹೇಳ್ದಂಗೆ ಓದ್ಕೋತೀವಿ ಸರ್. ಇನ್ಮೇಲೆ ನೀವೆಲ್ಲ ಓದಿನ ಕಡೆನೂ ಗಮನ ಹರಿಸ್ಬೇಕು, ಆಯ್ತಾ? ಆಯ್ತು ಸರ್. ಏನಿದು? ಹೂ. ಇದರ ಬಣ್ಣ ಯಾವುದು? ಪಿಂಕ್ ಕಲರ್. ಇದನ್ನ ಮುಟ್ಟಿದರೆ ಹೇಗಿರುತ್ತೆ? ಮೃದುವಾಗಿರುತ್ತೋ ಇಲ್ಲ ಗಟ್ಟಿಯಾಗಿರುತ್ತೋ? ಮೃದುವಾಗಿರುತ್ತೆ. ಈಗ ಪಕ್ಷಿಗಳು ಹಾಡೋದು, ನಾವು ಮಾತಾಡೋದು, ಬೇರೆ ಬೇರೆ ಶಬ್ದಗಳು ನಿಮ್ಗೆ ಹೇಗೆ ಕೇಳಿಸುತ್ತೆ? ಕಿವಿಯಿಂದ ಸರ್. ನಿಮ್ಗೆಲ್ಲ ರುಚಿಗಳು ಅಂದ್ರೆ ಸಿಹಿ, ಖಾರ, ಉಪ್ಪು, ಹುಳಿ ಇದೆಲ್ಲ ಹೇಗೆ ಗೊತ್ತಾಗತ್ತೆ? ನಾಲ್ಗೆಯಿಂದ ಸರ್. ಪರಿಸರದ ವಸ್ತುಗಳ ಬಣ್ಣ, ಆಕಾರ ನೋಡಲು ಸಹಾಯ ಮಾಡೋ ಅಂಗ ಯಾವುದು? ಕಣ್ಣಿನಿಂದ ಸರ್. ಗುಡ್. ಈ ಗುಲಾಬಿ ಹೂವಿನ ಬಣ್ಣ, ಆಕಾರ, ಗಾತ್ರ ನಮಗೆ ಕಣ್ಣಿನ ಮೂಲಕ ತಿಳಿಯುತ್ತೆ. ಹಾಗೇನೆ ನಾವು ಇದನ್ನ ಮುಟ್ಟಿದಾಗ ಇದರ ಮೃದುತ್ವವು, ಹಾಗೆ ಈ ಮುಳ್ಳನ್ನು ಮುಟ್ಟಿದಾಗ ನಮಗೆ ಆಗುವ ನೋವು ಚರ್ಮದ ಮೂಲಕ ನಮಗೆ ತಿಳಿಯುತ್ತೆ. ನಮಗೆ ಇದರ ಸುವಾಸನೆ ಮೂಗಿನ ಮೂಲಕ ತಿಳಿಯುತ್ತೆ. ಪರಿಸರದಲ್ಲಿರುವ ವಸ್ತುಗಳನ್ನು ನಾವು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುವ ಈ 5 ಅಂಗಗಳನ್ನು ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಕಣ್ಣು, ಚರ್ಮ, ಕಿವಿ, ಮೂಗು, ನಾಲ್ಗೆ ಈ 5 ಮಾನವನಲ್ಲಿರುವ ಜ್ಞಾನೇಂದ್ರಿಯಗಳು. ಇವು ದೃಷ್ಟಿ, ಶ್ರವಣ, ವಾಸನೆ, ರುಚಿ, ಸ್ಪರ್ಶ ಜ್ಞಾನ ಹೊಂದಲು ಸಹಕಾರ ಮಾಡುತ್ತೆ. ಈ 5 ಅಂಗಗಳು ನಮ್ಮ ಸುತ್ತಲೂ ಇರುವ ಪ್ರಚೋದನೆಯನ್ನು ಸ್ವೀಕಾರ ಮಾಡುವ ಒಂದು ಉಪಕರಣ. ಈ ಅಂಗಗಳು ಪ್ರಚೋದನೆಯನ್ನು ಸ್ವೀಕರಿಸಿ ಸಂದೇಶವನ್ನು ಜ್ಞಾನವಾಹಿ ನರಗಳ ಮೂಲಕ ಮಿದುಳಿಗೆ ಕಳಿಸುತ್ತೆ. ಮಿದುಳು ಪ್ರಚೋದನೆಯನ್ನು ಗುರುತಿಸಿ ಅರ್ಥೈಸಿಕೊಳ್ಳುತ್ತೆ. ಇದರಿಂದ ಪ್ರಚೋದನೆಯ ಅರಿವು ನಮಗುಂಟಾಗತ್ತೆ. ಅರ್ಥ ಆಯ್ತಾ ಎಲ್ರಿಗೂ?
ಮೇಘಶ್ರೀ ನೀನು ಹೇಳಮ್ಮ, ಜ್ಞಾನೇಂದ್ರಿಯಗಳು ಅಂದ್ರೆ ಏನು? ಪರಿಸರದಲ್ಲಿರುವ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುವ ಅಂಗಗಳನ್ನು ಜ್ಞಾನೇಂದ್ರಿಯಗಳೆನ್ನುತ್ತಾರೆ. ವೆರಿ ಗುಡ್. ಇನ್ಮೇಲೆ ಚೆನ್ನಾಗಿ ಓದೋರು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡಬೇಕು, ಗೊತ್ತಾಯ್ತಾ? ಹಾಗೇನೆ ಪಾಠದ ಜೊತೆಗೆ ನಿಮ್ಗೆಲ್ಲ ಗ್ರೂಪ್ ಡಿಸ್ಕಷನ್ಸು ಇರುತ್ತೆ. ತಗೋ, ಸರಿಯಾದ ಉತ್ತರ ಹೇಳೋದಕ್ಕೆ ಬಹುಮಾನ. ಯಾಕಪ್ಪ ಚಿಕ್ಕಮುನಿಯಾ ಅಷ್ಟೊಂದು ಬೇಜಾರಲ್ಲಿದ್ಯಾ? ಏನೂ ಇಲ್ಲ ಸರ್, ನಾನು ಬಹುಮಾನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ಬರೀ ಯೋಚನೆ ಮಾಡೋದಲ್ಲ, ಶ್ರಮ ವಹಿಸಿದ್ರೆ ಎಲ್ರೂ ಗೆಲ್ಬಹುದು. ಪ್ರಯತ್ನ ಮಾಡ್ತೀರಾ? ಆಯ್ತು ಸರ್. ಮುಂದಿನ ತರಗತಿಯಲ್ಲಿ ಈ 5 ಅಂಗಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸುರೇಶ, ಸುರೇಶ, ಏ ಸುರೇಶ, ಎಲ್ಲಿ ಹೋದ ಇವನು? ಆವಾಗಿಂದ ಹುಡುಕಿದ್ರು ಕಾಣ್ತಾನೆ ಇಲ್ವಲ್ಲ. ಸುರೇಶ, ಯಾಕೆ ಚಿಕ್ಕಪ್ಪ, ನಾನು ಇಲ್ಲಿದ್ದೀನಿ. ಓ, ಇಲ್ಲೇನ್ಲ ಮಾಡ್ತಾ ಇದೀಯಾ? ಅವಲಿಂದ ನಿಮ್ಮ ಅವ್ವ ಹುಡುಕಿ ಸಾಕಾಯ್ತು. ಓದ್ತಾ ಇದ್ದೀನಿ ಚಿಕ್ಕಪ್ಪ. ಏಕೆ? ಓದ್ತವನಂತೆ ತಲೆ ಅಲ್ಟೆ. ಬಾರ ಇಳ್ದು ಬರ್ಲಾ. ಇಲ್ಲ ಚಿಕ್ಕಪ್ಪ, ನಿಜವಾಗ್ಲೂ ಓದ್ತಾ ಇದ್ದೀನಿ. ನೋಡ್ ಚಿಕ್ಕಪ್ಪ, ನಿಜವಾಗ್ಲೂ ಓದ್ತಾ ಇದ್ದೀನಿ. ನಮ್ಮ ಸ್ಕೂಲ್ಗೆ ಹೊಸ ಮೇಷ್ಟ್ರು ಬಂದವ್ರೆ, ಅವ್ರು ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಪ್ರೈಸ್ ಕೊಡ್ತಾರೆ. ಆ ಪ್ರೈಸ್ನ ಈ ಸತಿ ತಗೋಬೇಕು ಅಂತ ಓದ್ತಾ ಇದ್ದೀನಿ ಚಿಕ್ಕಪ್ಪ. ಒಂದ್ ಸಬ್ಜೆಕ್ಟ್ ಓದಿದ್ರೆ ಪಾಸ್ ಆಗ್ಬಿಡ್ತೀಯಾ? ಬೇರೆ ಸಬ್ಜೆಕ್ಟ್ ಎಲ್ಲ ಏನ್ ಮಾಡ್ತೀಯಾ? ಇಲ್ಲ ಚಿಕ್ಕಪ್ಪ, ಬೇರೆ ಸಬ್ಜೆಕ್ಟ್ಗೆಲ್ಲ ಟ್ಯೂಷನ್ ಮಾಡ್ತಾರೆ. ಸಾಯಂಕಾಲ ಹೊತ್ತು ಅವ್ರ ಮನೆ ಹತ್ರ ಹೋಗ್ಬೇಕು. ಆಯ್ತು ಕಳ್ಳ, ನಿಂಗಿಟ್ಟು ಒಳ್ಳೆ ಬುದ್ಧಿ ಬಂದದೆ ಅಂದ್ರೆ ನಾನಾಗ ಬೇಡ ಅನ್ಲಿ. ಓದ್ಕೊಂಡು ಮನೆಗೆ ಬಾ, ನಿಮ್ಮ ಅವ್ವಂಗೆ ಓದ್ತವನೆ ಅಂತ ಹೇಳ್ತೀನಿ. ಆಯ್ತು ಚಿಕ್ಕಪ್ಪ. ಅದರ ಘಟಕ ಬಣ್ಣಗಳ ಬೆಳಕಾಗಿ ಬೇರ್ಪಡಿಸುವ ಅಥವಾ ವಿಭಜಿಸುವ ಕ್ರಿಯೆಗೆ ಚದರಿಕೆ ಎಂದು ಹೆಸರು. ಸಂಕೀರ್ಣ ಬೆಳಕಿನ ಕಿರಣವನ್ನು ವಿಭಜಿಸುವ ಪಡೆದ ಬಣ್ಣಗಳ ಶ್ರೇಣಿಗೆ ಏನೀ ಪರಿವರ್ತನೆ? ಇಷ್ಟು ವರ್ಷಗಳ ಕಾಲ ನಾನು ನೋಡಿಲ್ವಲ್ಲ ನನ್ನ ಮಗಳು ಇಷ್ಟು ಚೆನ್ನಾಗಿ ಓದ್ತಾ ಇರೋದು. ಹೌದ್ರಿ, ಹೊಸ ಮೇಷ್ಟ್ರು ಬಂದ್ಮೇಲೆ ಹುಡುಗರೆಲ್ಲ ಓದಕ್ ಶುರು ಮಾಡ್ಯವ್ರೆ. ಹೋಗ್ಲಿ ಬಿಡು, ಆ ಮೇಷ್ಟ್ರ ದಯೆಯಿಂದ ಮಕ್ಕಳು ಓದಿ ವಿದ್ಯಾವಂತರಾದ್ರೆ ಅದಕ್ಕಿಂತ ಈ ತಂದೆ ತಾಯಿಗಳಿಗೆ ಇನ್ನೇನ್ ಬೇಕು? ಹಂಗೇನಾರ ಆದ್ರೆ ಆ ಮೇಷ್ಟ್ರಿಗೆ ನಾವು ಜೀವನ ಪರ್ಯಂತ ಋಣಿಯಾಗಿರ್ತೀವಿ. ಏನಂತೀರಿ? ಹೌದು ಕಣೆ. ಕಂಡುಹಿಡಿದ ಜೋಗದ ಸಿರಿ ಬೆಳಕಿನಲ್ಲಿ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದೋರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಗುಡ್ ಈವ್ನಿಂಗ್ ಸರ್. ಪ್ರಾಕ್ಟೀಸ್ ಮಾಡಿ. ನಿತ್ಯ ಹರಿದೋರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಎಲ್ರೂ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿದ್ದೀರಾ? ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯಾ? ಎಲ್ಲ ಚೆನ್ನಾಗಿ ಹಾಡ್ತಿದ್ದಾರೆ ಸರ್, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಜೋಗದ ಸಿರಿ ಬೆಳಕಿನಲ್ಲಿ, ಸರಿ, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ನಾನು ಆಮೇಲೆ ಓಕೆ ಸರ್. ಸಹ್ಯಾದ್ರಿಯ ಲೋಹದಲ್ಲಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದೋರ್ಣವನದ. ಕೊಡು ನೋಡೋಣ, ಕೊಟ್ಟಿರೋ ಡ್ಯೂರೇಷನ್ ಸರಿಯಾಗಿ ಮಾಡಿದ್ಯಾ? ಓಕೆ, ನೀನು ತೋರಿಸು. ನೋಡಿಲ್ಲಿ, A² ತಪ್ಪಾಗಿ ಬರ್ದಿದ್ಯಾ? ನೋಡು, ಫಾರ್ಮುಲಾ ಇದಲ್ಲ, ಈ ಫಾರ್ಮುಲಾ ಹಾಕು. ಓಕೆ, ತಗೋ. ಸರಿ ಸರ್. ಎಲ್ಲ ಓದ್ಕೊಂತ ಇರಿ, ನಾನು ಈಗಲೇ ಬಂದ್ಬಿಟ್ಟೆ, ಸರಿನಾ? ಆಯ್ತು ಸರ್. ಹಲೋ, ಆರಾಮಾಗಿದ್ದೀರಾ ಮಮ್ಮಿ? ಏನೋ ಇದೀವಪ್ಪ. ಯಾಕೆ ಮಮ್ಮಿ ಈ ರೀತಿ ಮಾತಾಡ್ತಿದ್ದೀರಾ? ಇನ್ನೇನ್ ಮಾಡೋದಪ್ಪ, ಇರೋದೊಬ್ಬ ಮಗ, ಜೊತೆಲಿರ್ಬೋದಿತ್ತು. ಬೆಂಗಳೂರಲ್ಲಿ ಎಷ್ಟೊಂದು ಶಾಲೆಗಳಿವೆ, ಅಲ್ಲಿ ಮಾಡೋದನ್ನ ನೀನು ಇಲ್ಲೇ ಮಾಡ್ಬೋದಿತ್ತಲ್ವಾ? ನಮ್ಮ ಜೊತೆಲೂ ಇದ್ದಂಗಿರ್ತಿತ್ತು, ನಿನ್ಗೂ ಒಳ್ಳೇದಾಗ್ತಿತ್ತು. ಅಲ್ಲ ಮಮ್ಮಿ, ಬೆಂಗಳೂರಿನಲ್ಲಿ ಬೇಕಾದಷ್ಟು ಸ್ಕೂಲ್ ಇದೆ ನಿಜ, ಅಲ್ಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ. ಆದರೆ ಇಲ್ಲಿ ಅದು ಸರಿನೇ ಸುಮಂತ್, ನೀನೇನೇ ಮಾಡಿದ್ರೂ ಅದು ಸರಿಯಾಗೇ ಇರುತ್ತೆ. ನಿನ್ ಮನ್ಸಲ್ಲಿ ಏನ್ ಆಸೆ ಇದೆಯೋ ಅದನ್ನ ಪೂರೈಸ್ಕೊಂಡೇ ಬಾ. ಸದಾ ನಮ್ಮ ಆಶೀರ್ವಾದ ನಿನ್ಮೇಲಿದ್ದೇ ಇರುತ್ತೆ. ಹಾಂ ಮಮ್ಮಿ, ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಸಾಧಿಸ್ತೀನಿ. ಸುಮ್ಮನೆ ತಮಾಷೆಗೆ ಹಾಗಂದೆ ಕಣೋ, ಬಿಡು. ಸರಿ, ನಾನು ಫೋನ್ ಇಡ್ಲಾ? ಬಾಯ್ ಮಮ್ಮಿ. ಎಲ್ಲ ಡೆರಿವೇಷನ್ಸ್ ಕಂಪ್ಲೀಟ್ ಮಾಡಿದ್ರಾ? ಓಕೆ, ನಾಳೆ ಬೇರೆ ಚಾಪ್ಟರ್ ತಗೋತೀನಿ. ಈಗ ನೀವೆಲ್ಲ ಹೊರಡಿ. ಥ್ಯಾಂಕ್ ಯು ಸರ್.
ಸರ್ ಸರ್ ಏ ನರಸಿಂಹ, ಯಾಕೋ ಟ್ಯೂಷನ್ಗೆ ಬರಲೇ ಇಲ್ಲ? ಹಾಲು ಕ್ಯೂ ಇತ್ತು ಸರ್, ಅದಕ್ಕೆ ಬರಕ್ ಲೇಟ್ ಆಯ್ತು. ಹೌದಾ, ಸರಿ, ನಾಳೆಯಿಂದ ಕ್ಲೀನಾಗಿ ಬರಬೇಕು ಕಂಟಿನ್ಯೂಸ್ ಆಗಿ. ಓಕೆ ಸರ್, ಸಾರಿ ಸರ್. ಆಯ್ತು, ಹೋಗು. ವೆರಿ ಗುಡ್, ವೆರಿ ಗುಡ್. ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಂಗೆ ಆಯಿತು. ವೆರಿ ಗುಡ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ಸರ್. ಹಾ, ಕೂತ್ಕೊಳ್ಳಿ. ಏಯ್, ಸೈಲೆನ್ಸ್. ಮಧ್ಯಾಹ್ನ ಚೆನ್ನಾಗಿ ಬಿಸಿ ಊಟ ತಿನ್ನೋದು, ಇಲ್ಲ ಅಂದ್ರೆ ಗಲಾಟೆ ಮಾಡೋದು, ಇಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಹೊಡೆಯೋದು, ಇಷ್ಟೇ ನಿಮ್ಮ ಕೆಲಸ. ಏಯ್, ನೀನು ಎದ್ದೇಳು ಮೇಲೆ. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ಮೈಸೂರು ಸಂಸ್ಥಾನದ ಪ್ರಖ್ಯಾತ ದೊರೆ ಯಾರೋ? ಚಿಕ್ಕದೇವರಾಜ ಒಡೆಯರು ಸರ್. ಎಲ್ಲ ಇವನ. ಕುತ್ಕೋ. ನೀನ್ ಹೇಳಮ್ಮ, ಟಿಪ್ಪು ಸುಲ್ತಾನ್ ಎಷ್ಟನೇ ಯುದ್ಧದಲ್ಲಿ ಯಾವಾಗ ಸತ್ತ? 4ನೇ ಆಂಗ್ಲ ಮೈಸೂರು ಯುದ್ಧ 1799. ಏಯ್, ನೀನ್ ಹೇಳಮ್ಮ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಬಾನ್ ಕಿ ಮೂನ್. ಏಯ್, ನೀನ್ ಹೇಳೋ, ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವುವು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹಕ್ಕು, ಸಂವಿಧಾನಬದ್ಧ ಪರಿಹಾರದ ಹಕ್ಕು, ಸಾಮಾಜಿಕ ಹಕ್ಕು. ಏನೂ ವ್ಯತ್ಯಾಸ ಆದಂಗಿದೆಯಲ್ಲ. ಇರಲಿ, ನೋಡ್ತೀನಿ. ನೀನ್ ಹೇಳಮ್ಮ, ಕರ್ನಾಟಕದ ರಾಜ್ಯಪಾಲರು ಯಾರು? ಭೂಪಯ್ಯ. ನಾನ್ ಹೇಳ್ತೀನಿ ಸರ್, ಹಂಸರಾಜ್ ಭಾರದ್ವಾಜ್. ಏನಪ್ಪ ಇದು, ಹುಡುಗರೆಲ್ಲ ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಪಾಡು. ಯಾಕೆ ಸಾರ್? ಏನಿಲ್ಲ, ಲೆಸನ್ 5ನ್ನ ಓದ್ಕೊಂಡು ಬರ್ಕೊಂಡು ಬನ್ನಿ. ಬರ್ತೀನಿ. ಓಹೋ, ಏನ್ರಿ ಉಳ್ಳಾಗಡ್ಡಿ, ಈ ಪಾರ್ಟಿ ಯೋಚನೆ ಮಾಡ್ತಾ ಕೂತಿದ್ದೀರಾ? ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರಂಗೆ. ಕುಂದ್ರಪ್ಪ, ಕುಂದ್ರು. ಏನ್ ಹೇಳು, ನೆನ್ನೆ ಮೊನ್ನೆವರೆಗೂ ಏನು ಬಡ್ಕೊಂಡ್ರು ಬಾಯೇ ಬಿಡ್ತಿದ್ದ ಮಂಗಿನ ಮಕ್ಕಳು ಈ ಸುಮಂತ್ ಬಂದ್ಮ್ಯಾಲ ಪಟಪಟ ಅಂತ ಉತ್ತರ ಕೊಡಂಗಾಗ್ಯಾರ. ಅದು ಯಾವ ನಮೂನಿ ಮೋಡಿ ಮಾಡ್ಯಾನ, ನನಗಂತೂ ತಲೆ ಕೆಟ್ಟೋದಂಗಾಗ್ಯದ. ನೀನು ಬರೀ ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ದಾರಿ ಉದ್ದಕ್ಕೂ ಊರವರೆಲ್ಲ ಯಾರೀ ಹೊಸ ಮೇಷ್ಟ್ರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾವ್ರಲ್ಲ ಅಂತ ನಮ್ಮ ಹುಡುಗರೆಲ್ಲ ಹೇಳ್ತಾವ್ರೆ.
ಒಂದೇ ವರ್ಷದಲ್ಲಿ ಇಷ್ಟು ಬದಲಾವಣೆ ಮಾಡವ್ರಲ್ಲ, ಯಾಕೆ ನೀವು ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾವ್ರಲ್ಲ. ಇದು ಹಿಂಗ ನಡೆದ್ರ ನಮಗ ಉಳಗಾಲ ಇಲ್ಲ. ನನಗಂತೂ ಉತ್ತರನೇ ಕೊಡಕ್ಕಾಗ್ಲಿಲ್ಲ. ಛೇ, ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಅದು ಏನಾರ ಉಪಾಯ ಮಾಡ್ಲಿ. ಮಾಡೋಣ ಮಾಡೋಣ. ಇದು ಹಿಂಗೆ ಮುಂದುವರೆದ್ರೆ ನಮಗೆ ಪ್ರಾಬ್ಲಮ್ಮು. ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಲೇಬೇಕು. ನಾನೇ ಮಾಡ್ತೀನಿ. ಶಾಸ್ತ್ರಿ ಮನೆ ಕಂಡ್ರು ಯಾರನ್ನೋ ಚೆನ್ನಾಗಿ ಕುಯ್ತಿದ ಅನ್ಸುತ್ತೆ. ಬಂದ್ರೆ ಹೋಗಿ ನೋಡೋಣ. ನೋಡ್ರಿ, ನಾನು ಹೇಳೋದನ್ನೆಲ್ಲ ಗಮನ ಇಟ್ಟು ಕೇಳಿ. ಯಾರಿಗೂ ಜಾಮೀನ್ ಕೊಡಕ್ ಹೋಗ್ಬೇಡಿ, ಯಾರಿಗೂ ಖಾಲಿ ಚೆಕ್ ಕೊಡಕ್ ಹೋಗ್ಬೇಡಿ, ಬರೀ ಕಾಗದದ ಮೇಲೆ ಸಹಿ ಮಾಡಕ್ ಹೋಗ್ಬೇಡಿ, ಹಣ ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ. ಗೊತ್ತಾಯ್ತಾ? ಹೌದು ಸಮಯ, ಹೇಳೋದೆಲ್ಲ 100% ಸರಿ. ನಮ್ಮ ಅಣ್ಣ ತಮ್ಮಂದ್ರಿಗೆ ಈ ತರ ತುಂಬಾ ಅನುಭವ ಆಗಿದೆ. ಸರಿ, ಹಾಗಿದ್ರೆ ದಕ್ಷಿಣೆ ಮಡ್ಗಯ್ಯ. ತಾಳೆ ಸಮಯ ಇಷ್ಟೇ ಇರೋದು, ನಾ ಬರ್ತೀನಿ. ಸರಿ, ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ. ಏಯ್, ಏನ್ ತರ್ಲೆ ಹುಡುಗ್ರು ನೀವು? ಅಲ್ಲೇನ್ರೋ ಮಾಡ್ತಾ ಇದ್ರ ನಿಂತ್ಕೊಂಡು? ಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಫುಟ್ಬಾಲ್ ಚೆನ್ನಾಗ್ ಆಡಿದ್ರೆ ಗೆಲ್ತಾರೆ, ಇಲ್ಲ ಅಂದ್ರೆ ಏಯ್, ಹಂಗಲ್ಲ ಕಣ್ರಲ್ಲಿ. ನಿಮ್ ಭವಿಷ್ಯನ ನಾನ್ ಹೇಳ್ತೀನಿ, ಬನ್ರೋ. ಬರ್ರಿ. ಲೇ ಲೇ, ನಿಮ್ ಭವಿಷ್ಯನ ಕೈ ನೋಡ್ಬಿಟ್ಟು ಹೇಳ್ಬೇಕೇನ್ರೋ? ನಿಮ್ ಮಕ್ಕದಲ್ಲೇ ಗೊತ್ತಾಗುತ್ತಲ್ರೋ ನಿಮ್ ಭವಿಷ್ಯ ಏನು ಅಂತ. ನೀವ್ಯಾರೂ ಪಾಸ್ ಆಗಲ್ಲ, ಎಲ್ರೂ ಫೇಲ್ ಆಯ್ತ್ರಿ ಕಣಲೇ. ಸಮಯ ನಮ್ ಫುಟ್ಬಾಲ್ ಟೀಮ್ ಗೆಲ್ಲುತ್ತಾ? ಫುಟ್ಬಾಲ್ ಅಲ್ಲ, ಫುಟ್ಬಾಲಲ್ಲೂ ಗೆಲ್ಲಲ್ಲ ನೀವು. ಸ್ವಾಮಿಗಳೇ, ನಮ್ ಎಕ್ಸಾಮ್ ಪಾಸ್ ಆಗುತ್ತಾ? ಲೇ, ನಿಂದು ಅಷ್ಟೇ ಕಣೋ, ನೀನು ಪಾಸ್ ಆಗಲ್ಲ ಕಣೋ. ಲೇ, ಭವಿಷ್ಯನೇ ಇಲ್ವಾ? ಲೇ, ನೀವೇನಾರ ಫುಟ್ಬಾಲ್ ಅಲ್ಲಿ ಗೆದ್ಬಿಟ್ರೆ, ನೀನೇನಾರ ಪಾಸ್ ಆಗ್ಬಿಟ್ರೆ, ನಾನ್ ಈ ವೃತ್ತಿನೇ ಬಿಟ್ಬಿಡ್ತೀನಿ ಕಣಲೇ. ಹೌದಾ? ಹಾಗಾದ್ರೆ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಿಸ್ನೆಸ್ಗೆ. ಇಷ್ಟರಲ್ಲೇ ನಾವು ಬರ್ತೀವಿ. ನೀವಾದಾಗ, ನಾನ್ ನೋಡ್ದಾಗ ಹೋಗ್ರ. ಆಯ್ತು, ಮತ್ತೆ ಬರ್ತೀವಿ. ಗರ್ಲ್ಸ್ ಬನ್ನಿ ಇಲ್ಲಿ, ಬಾಯ್ಸ್ ಬನ್ನಿ. ಕೇಳಿ, ನಮ್ ಸ್ಕೂಲಿಂದ ಫುಟ್ಬಾಲ್ ಟೀಮು, ಖೋಖೋ ಟೀಮು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆ. ಇಲ್ಲಿ ಫುಟ್ಬಾಲ್ ಟೀಮ್ ಯಾರು ಹೇಳಿ? ಈ ಕಡೆ ಬನ್ನಿ. ಫುಟ್ಬಾಲ್ ಟೀಮ್ ಒಂದ್ ಕಡೆ ಬನ್ನಿ, ಖೋಖೋ ಟೀಮ್ ಈ ಕಡೆ ಬನ್ನಿ. ನಾಳೆಯಿಂದ ಪ್ರಾಕ್ಟೀಸ್ ನಡೆಯುತ್ತೆ. ನಾನ್ ಬರೋದಕ್ಕಿಂತ ಮುಂಚೆ ನೀವೆಲ್ಲ ಬಂದು ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ನಾನ್ ನಿಮ್ಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ನೀವ್ ಹೋಗಿ ಆ ಸೈಡಲ್ಲಿ ಆಡ್ಕೊಳ್ಳಿ. ಇದೇ ಫಸ್ಟ್ ಟೈಮು ನಮ್ ಸ್ಕೂಲಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಗೆ ಫುಟ್ಬಾಲ್ ಟೀಮ್ ಸೆಲೆಕ್ಟ್ ಆಗಿದೆ. ಎಲ್ಲರೂ ಶ್ರಮ ಪಟ್ಟು ಶ್ರದ್ಧೆಯಿಂದ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ವಿತೌಟ್ ಮಿಸ್ ನಾನ್ ಬರೋದಕ್ಕಿಂತ ಮುಂಚೆ 1 hour ಬಂದು ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕು. ಗೊತ್ತಾಯ್ತಾ? ಮಾಡ್ತೀರಾ? ಮಾಡಿ. ಇವಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ, ಯಾರು ಹೇಗೆ ಅಂತ. ಅಲ್ಲಿ ಟೋಟಲ್ ಆಗಿ 4 ಸ್ಕಿಲ್ಸ್ ಇರುತ್ತೆ. ಒಂದು, ಇವಾಗ ಫಸ್ಟ್ ಜಿಗ್ಜಾಗ್ ಕಲಿಯೋಣ, ಆಮೇಲೆ 1 by 1 ಕಲ್ತ್ಕೊಂಡು ಹೋಗೋಣ. ನಾನ್ ಪೊಸಿಷನ್ಸ್ ಹೇಳ್ತೀನಿ ಈಗ. ಫಸ್ಟ್ ಈ ತರ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದ್ಮೇಲೆ ಈ ತರ ಪಾಸ್ ಮಾಡಬೇಕು. ಎಲ್ಲರೂ ಈ ತರ ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಸ್ಟಾಪ್ ಮಾಡಿ, ಪಾಸ್ ಮಾಡಿ. ಏಯ್, ಮೇಡಮ್ ಹೇಳ್ದಂಗೆ ಫಸ್ಟ್ ಕಿಕ್ ಪ್ರಾಕ್ಟೀಸ್ ಮಾಡೋಣ. ಸರಿ ಹೊಡಿಯಾ. ಅಂತೂ ತಲೆ ಕೆಟ್ಟೋಗದ, ಏನ್ ಮಾಡ್ಬೇಕು ಅಂತ ತಿಳಿವಲ್ದು. ಅಲ್ಲಿ ನೋಡ್ಲಿ, ಸುಮಂತ್ ಹೋಗ್ತಾವನ. ಏನ್ ಸಾರ್ ಇಷ್ಟು ದೂರ ಬಂದಿದ್ದೀರಲ್ಲ, ಎಲ್ಲಿ ಹೋಗಿದ್ರಿ? ಇಲ್ಲೇ ಮೇಡಮ್ ಮನೆಗೆ ಹೋಗಿದ್ದೆ. ಏನ್ ಸರ್ ಸಮಾಚಾರ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ ಮಕ್ಕಳು, ನೋಡಕ್ ಹೋಗಿದ್ದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ? ಹೌದು ಸರ್. ಬರ್ಲಾ ಸರ್? ಚೆನ್ನಾಗಿ ನಡೀತಾ ಇತ್ತು. ಹ್ಞೂ ಸರ್, ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್. ಅಲ್ಲಿ ನೋಡ್ಲಿ ಸುಮಂತ್. ಸಂಜೆ ಹೊತ್ತು ಮೇಡಮ್ ಮನೆಯಿಂದ ಬೇರೆ ಬರ್ತಾವನೆ,
ಊರವರೆಲ್ಲ ನೋಡವ್ರೆ, ಮಾತಾಡ್ಸವ್ರೆ. ಇವಾಗ ಹಚ್ಚಿದ್ರೆ ನೋಡಪ್ಪ ಸರಿಯಾಗಿ ಉರಿಯುತ್ತೆ. ನಡಿ ನಡಿ ಹೋಗೋಣ. ಏನ್ರಿ ಮೇಷ್ಟ್ರು ನಿಮ್ಮನ್ನ ತುಂಬಾನೇ ಮಾತಾಡ್ಸ್ತಾ ಇದ್ರು? ಏನಿಲ್ಲ ಸರ್, ದಾರಿಗೆ ಹೋಯ್ತಾ ಇದ್ರು, ಬಂದರು, ಒಂದೆರಡು ಮಾತಾಡಿದ್ರು. ಏನಾದರೂ ಒಳ್ಳೆ ಮೇಷ್ಟ್ರು ಸರ್ ಅವರು. ಟಿಪ್ ಟಾಪ್ ಆಗಿದ್ದು ಮೃದುವಾಗಿ ಮಾತಾಡಿದ್ರೆ ಒಳ್ಳೆಯವರು. ನಾವು ಸ್ವಲ್ಪ ಒರಟಾಗಿ ಮಾತಾಡ್ತೀವಿ, ಅದಕ್ಕೆ ಕೆಟ್ಟವರು ಅಲ್ವಾ? ಚೇಚೆ, ನಾವ್ಯಾಕೆ ನಿಮ್ಮನ್ನ ಕೆಟ್ಟವ್ರು ಅಂತ ಹೇಳೋಣ? ಮತ್ತೇನ್ರಿ, ಪ್ರತಿದಿನ ಮೇಡಮ್ ಮನೆಯಾಗ ಏನು ಕೆಲಸ ಅಂತ ಕೇಳಿದಿರಿ ಯಾವತ್ತಾರ? ಒಂದೇ ಶಾಲೆಯಲ್ಲಿ ಮೇಷ್ಟ್ರು ಮೇಡಮ್ಮು ಕೆಲಸ ಮಾಡ್ತವ್ರೆ, ಮಕ್ಕಳಿಗೆ ಪಾಠ ಮಾಡ್ತವ್ರೆ. ಇದ್ರೆ ಕೇಳಂತದ್ದೇನಿದೆ? ಅಷ್ಟೇ ನೋಡಿ ನಿಮಗೆ ಗೊತ್ತಿರೋದು. ಬರೀ ಪಾಠನೇ ಆಗಿದ್ರೆ ನಾವೆಲ್ಲ ಇಲ್ವಾ? ಮೇಡಮ್ ಯಾಕೆ ಬಾಯ್ಲಿ? ಏನ್ ಬುದ್ಧಿ ನಿಮ್ಗೆ ಗೊತ್ತಿಲ್ಲ, ಮಂಗ್ಮುಂಡೆವು ಆ ಮೇಷ್ಟ್ರು ಟೀಚರ್ನ ಇಟ್ಕೊಂಡ್ಬಿಟ್ಟವನ. ಓ ಹಂಗೆ. ಎಲ್ಲಿ ಬಡ್ಡಿ ದುಡ್ಡೇ ಕೊಟ್ಟಿಲ್ಲ? ಸುಮ್ಕಿರಿ ಸಾರ್, ತಂದ್ಕೊಡ್ತೀನಿ. ಸರಿ ಬರ್ತೀವಿ. ನಾನು ಈ ಕೆಲಸ ಮಾಡಲಿಲ್ಲ ಅಂದರೆ ನಾನು ಪೀಡಿಸ್ತಾನೆ, ಮಾಡಲೇಬೇಕು. ಮಾಡ್ತೀನಿ. ಈ ಸರಿ ಏನಾದ್ರೂ ಮಾಡಿ ಕಣೋ, ಈ ಸತಿ ನಾವೇ ಗೆಲ್ಬೇಕು. ಏಯ್ ಸರಿಯಾಗಿ ಹಿಡಿಯಲ್ಲ. ಸಾರ್, ಯಾವಾಗಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್? ಮುಂದಿನ ವಾರ ಸರ್. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರಲ್ವಾ? ಮೇಡಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರಲ್ವಾ? ಹೌದು ಸರ್, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಸರ್. ಮನೆ ಹತ್ರನೂ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಸರ್. ಓಕೆ ಗುಡ್. ಲಾಸ್ಟ್ ಟೈಮ್ ಎಲ್ಲ ರನ್ನರ್ಸ್ ಆಗಿದ್ದೀರಾ, ಈ ಸಲ ವಿನ್ನರ್ಸ್ ಆಗ್ಲೇಬೇಕು. ಆಯ್ತಾ? ಆಯ್ತು ಸರ್, ಈ ಸಲ ಗೆದ್ದೇ ಗೆಲ್ತೀವಿ. ಇನ್ಮೇಲಿಂದ ದಿನ ನಾನೇ ಬರ್ತೀನಿ ಪ್ರಾಕ್ಟೀಸ್ ಮಾಡುವಾಗ, ಓಕೆನಾ? ಏನಾಯ್ತು, ಹುಷಾರಿಲ್ವಾ? ತುಂಬಾ ಹುಷಾರಿಲ್ಲ. ನಿನ್ನೆಯಿಂದ ಜ್ವರ, ಹುಡುಗರಿಗೆ ಆಟ ಆಡ್ಸಕ್ ಹೋಗಿ. ಓ ಹೌದಾ? ನೀವಿಬ್ರು ಮಾತಾಡ್ತಾ ಇರಿ, ನಾನೀಗ ಬರ್ತೀನಿ. ಜಿಲ್ಲಾ ಮಟ್ಟ ಸ್ಪರ್ಧೆ ನಾಳೆನೋ ಅಥವಾ ನಾಡಿದ್ದೋ? ನಾಳೆನೇ ಸರ್. ಅದಕ್ಕೆ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ. ಅದ್ರ ಉಸ್ತುವಾರಿ ನೀವೇ ತಗೋಬೇಕು. ನಾಳೆ ಅಷ್ಟೊತ್ತಿಗೆ ನಾನು ಹುಷಾರಾಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಂಗೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ನಾನು ಆಲ್ರೆಡಿ ಟ್ರೈನ್ ಮಾಡಿದ್ದೀನಿ ಸರ್. ನೀವು ಸಪೋರ್ಟಿವ್ ಆಗಿದ್ರೆ ಸಾಕು. ನನಗಿಂತ ನೀವಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕೆಂದರೆ ಕ್ಲಾಸಲ್ಲೆಲ್ಲ ನಿಮಗೆ ತುಂಬ ಗೌರವ ಇದೆ. ಮಕ್ಕಳು ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ನೀವಿದ್ರೆ ಅವ್ರಿಗೆ ಸ್ಫೂರ್ತಿ ಇದ್ದ ಹಾಗೆ. ನಿಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ನಾಳೆ ಮಕ್ಕಳ ಜೊತೆ ನಾನೇ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಒಪ್ಕೊಂಡಿದ್ದಕ್ಕೆ. ಅಯ್ಯೋ ಥ್ಯಾಂಕ್ಸ್ ಏನಕ್ಕೆ, ನೀವು ರೆಸ್ಟ್ ತಗೊಳ್ಳಿ. ಮಕ್ಕಳ ವಿಚಾರನ ನಾನು ನೋಡ್ಕೋತೀನಿ. ಬರಲಾ? ಓಕೆ. ಪ್ರೀತಿಯ ಮಕ್ಕಳು ನಾವು, ಗುರುಗಳು ಮುಖ್ಯದ ಅನ್ನ ಶಿಷ್ಯರು ನಾವು. ಏನೇ ಬರಲಿ ಎದುರಿತೆನು ತುಪಾಯಗಳು ನಾವು. ಅದ್ಭುತ ಯಾವುದೇ ಸೋಲಿಗೆ ಸೋಲನು ಮೆಟ್ಟಿರುವೆವು, ಗೆಲ್ಲುವೆವು, ಗೆಲ್ಲುವೆವು. ನೋಯಿಸೇವು ಎಂದು ಗುರುಗಳ ಆದೇಶವ
ನೀರೆವು ನಾವೆಂದು ಅಮ್ಮಯ ಒಕ್ಕಟ್ಟನು ಬಿಡೆವು ನಾವು ಎಂದು ಪ್ರತಿಜ್ಞೆಯ ಗೈಯುವೆವು ನಿಮಗೆ ನಾವು ಏನೇ ಬರಲಿ ಕಷ್ಟವಿರಲಿ ಅದನ್ನು ಮೆಟ್ಟಿ ನಿಮಗೆ ಕೀರ್ತಿಯ ತರುವುದೇ ನಮ್ಮ ಧ್ಯೇಯ ಗೆದ್ದೇ ಗೆಲ್ಲುವೆವು ಗೆದ್ದೇ ಗೆಲ್ಲುವೆವು ಗೆದ್ದೇ ಗೆದ್ದೇ. ಪಂದ್ಯ ತುಂಬಾ ಕುತೂಹಲಕಾರಿಯಾಗಿದೆ. ಎರಡು ತಂಡಗಳು ಬಹಳ ಉತ್ತಮವಾಗಿ ಪೈಪೋಟಿ ನಡೆಸ್ತಾ ಇವೆ. ಈಗ ಸರ್ಕಾರಿ ಪ್ರೌಢಶಾಲೆ ಅಮೃತಹಳ್ಳಿಯ ವಿನೋದ್ ಕೈಯಲ್ಲಿ ಬಾಲಿದೆ. ಕಮಾನ್ ಯೆಸ್ ಅದು 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 ಗೋಲ್ ಕೆಲವೇ ಅಂತರದಲ್ಲಿ ಗೋಲ್ ಮಿಸ್ ಆಗಿದೆ. ಈಗ ಕೋಡಿಹಳ್ಳಿ ಶಾಲೆ ಅನಿಲ್ ಕೈಯಲ್ಲಿ ಬಾಲ್. ಅನಿಲ್ ಅವರು ಬಹಳ ಅತ್ಯುತ್ತಮವಾದ ಆಟಗಾರ. ಈಗ ಅನಿಲ್ ಅವರು ಒಳ್ಳೆ ಟ್ಯಾಕಲ್ ಮಾಡಿದ್ರು, ಬಾಲನ್ನು ಪಡ್ಕೊಂಡಿದ್ದಾರೆ. ಉತ್ತಮವಾಗಿ ಮುನ್ನುಗ್ತಾ ಇದ್ದಾರೆ. ಬಲಭಾಗದಿಂದ ನೇರವಾಗಿ ಗೋಲ್ ಉತ್ತಮವಾದ ಗೋಲನ್ನು ಅನಿಲ್ ಅವರು ಹೊಡೆದಿದ್ದಾರೆ. ಈಗ ಸರ್ಕಾರಿ ಪ್ರೌಢಶಾಲೆ ಕೋಡಿಹಳ್ಳಿ 1-0 ಗೋಲಿಂದ ಮುಂದಿದೆ. ಈಗ ಅಮೃತಹಳ್ಳಿ ಶಾಲೆಯ ಯಶವಂತ್ ಇವಾಗ ಬಾಲನ್ನು ಪಡೆದು ಮುನ್ನುಗ್ತಾ ಇದ್ದಾರೆ. ಯಶವಂತ್ ಪಾಸನ್ನು ಪಡೆದಿದ್ದಾರೆ. ಮತ್ತೊಮ್ಮೆ ಯಶವಂತ್ ಮುನ್ನುಗ್ತಾ ಇದ್ದಾರೆ. ಎಡಭಾಗದಿಂದ ಉತ್ತಮವಾದ ಚಾಟನ್ನು ಹೊಡೆದಿದ್ದಾರೆ. ಗೋಲ್ ಕೀಪರ್ ಅದನ್ನು ತಡೆಯಲು ಸಾಧ್ಯವಾಗದೆ ಯಶವಂತ್ ಅವರು ಅವರ ತಂಡಕ್ಕೆ ಒಂದು ಗೋಲ್ ಅನ್ನ ದಾಖಲಿಸಿದ್ದಾರೆ. ಸ್ಕೋರ್ ಈಗ 1-1 ಕ್ರಮವಾಗಿದೆ. ಅಯ್ಯಯ್ಯೋ ಅನಿಲ್ ಕಮಾನ್ ಗೆಟ್ ಅಪ್, ನಿನ್ ಕೈಲಿ ಆಗುತ್ತೆ, ನೀನ್ ಮಾಡ್ತೀಯಾ? ಕಮಾನ್ ಗೆಟ್ ಅಪ್, ಓಡು ಓಡು ಓಡು, ಗುಡ್ ಗೋ. ಇನ್ನು ಕೇವಲ 2 ನಿಮಿಷ ಮಾತ್ರ ಬಾಕಿ ಉಳಿದಿದೆ. ಸ್ಕೋರ್ ಸಮನಾಗಿದೆ. ಈಗ ಮತ್ತೊಮ್ಮೆ ಮುನ್ನುಗ್ತಾ ಇದ್ದಾರೆ ಅನಿಲ್. ಉತ್ತಮವಾದ ಗೋಲ್ ದಾಖಲಿಸಿದ್ದಾರೆ. 2-1 ಗೋಲಿಂದ ಕೋಡಿಹಳ್ಳಿ ತಂಡ ಮುಂದಿದೆ. Thank you, sir. ಹಲೋ ಹಲೋ ಮೇಡಮ್, ನಿಮ್ ಶ್ರಮ ಫಲಿಸ್ತು. ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಸ್ ಆಗೇ ಬಿಟ್ರು. ವೆರಿ ಗುಡ್ ಸರ್. ಇದೆಲ್ಲ ನಿಮ್ಮಿಂದನೇ ಅಲ್ವಾ ಸರ್? ಅಯ್ಯೋ, ಇದ್ರಲ್ಲಿ ನಂದೇನೂ ಇಲ್ಲ ಮೇಡಮ್. ಇದೆಲ್ಲ ನಿಮ್ ಶ್ರಮದ ಫಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 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 ಏ ನರಸಿಂಹ, ಯಾಕೆ ಓಡ್ ಬರ್ತಾ ಇದೀಯಾ? ಏನಾಯ್ತು? ಸರ್ ಹಾ ಸರ್ ಅದು ಯಾಕೋ ನರಸಿಂಹ, ಏನಾಯ್ತು? ಸರ್ ಮತ್ತೆ ಅದು ಅದು ಹೇಳಪ್ಪ. ರಿಸಲ್ಟು. ಹಾ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ರಿಸಲ್ಟು ಏನ್ ಸರಿಯಾಗಿ ಹೇಳು.
ಅದು ನನ್ ರಿಸಲ್ಟ್ ಪಾಸ್ ಆಗೋಯ್ತು ಸರ್. ವೆರಿ ಗುಡ್ ವೆರಿ ಗುಡ್. ನಿನ್ ಸ್ನೇಹಿತರು ಕೂಡ ಅಷ್ಟೇ ಟೂರ್ನಮೆಂಟ್ ಅಲ್ಲಿ ವಿನ್ ಆಗಿದ್ದಾರೆ. ಅದ್ ಸರಿ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಶಾಸ್ತ್ರಿಗಳೇ, ಒಂದ್ ನಿಮಿಷ, ನಿಂದು SSLC ಪಾಸ್ ಆಯ್ತಾ? ಹೌದು. ನಿಂದು ಫುಟ್ಬಾಲ್ ಮ್ಯಾಚು ಗೆಲ್ತಾ? ಯಾಕೆ ಅನುಮಾನನಾ? ಅನುಮಾನ ಏನೂ ಇಲ್ಲ. ಒಂದ್ ನಿಮಿಷ ಹಂಗೆ ಇರ್ರಿ. ಒಂದ್ ನಿಮಿಷ ಬಂದೆ, ಬತ್ತೀನಿ ಇರ್ರಿ. ಏನೋ ಶಾಸ್ತ್ರಿ ಒಳಗೈತವನೆ, ನಾವು ಸರಿಗ್ ಪಾಠ ಕಲ್ಸೋಣ ಅಂದ್ರೆ ಓಡೈತಾನೇನ? ಒಳಗಡೆ ಇನ್ನೊಂದಷ್ಟು ದಾರಿ ಇಲ್ಲ ಕಣೋ, ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ತಡಿ ನೋಡವ. ಲೇ, ಇದೇ ಏನ್ರೋ ನಿಮ್ಮ ಆಸೆ? ಹೌದು, ಇಷ್ಟೇ ಅಲ್ಲ ಇನ್ನೂ ಇದೆ. ಇನ್ಮೇಲೆ ನಾನು ಶಾಸ್ತ್ರ ಹೇಳೋದೇ ಬಿಟ್ಬಿಡ್ತೀನಿ ಕಣ್ರೋ. ಇನ್ನೊಂದ್ಸಲ ಜ್ಯೋತಿಷ್ಯ ಗೀತಿಷ್ಯ ಅಂತ ಅಂದ್ರೆ ಸರಿಯಾಗಿರಲ್ಲ. ಹೋಗೋಣ. ಬೋಧಿ ಕಂಡೆ ಕಂಡ್ರಪ್ಪ, ಎಲ್ಲ ನಾಲ್ಕು ಏಟ್ ಹಾಕಿದ್ರೆ ಶಿವನೇ ಗತಿ. ಸ್ವಾಮಿ ಬರ್ಬೋದಾ? ಎಸ್, ಏನಾಗಬೇಕಾಗಿತ್ತು? ಬನ್ನಿ. ನಮಸ್ಕಾರ ಸ್ವಾಮಿ. ಎಂದೂ ಬರ್ದೇ ಇರೋರು ಇವತ್ತು ಬಂದಿದ್ದೀರಲ್ಲ. ಓಹೋ, ಮಕ್ಕಳು ಪ್ರೋಗ್ರಾಮ್ ನೋಡಕ್ ಬಂದಿದ್ದೀರಾ? ಹೋಗಿ, ಪ್ರೋಗ್ರಾಮ್ ನಡೀತಾ ಇದೆ, ಕೂತ್ಕೊಳ್ಳಿ. ಕುಂತ್ಕೊಳಕ್ಕಲ್ಲ ಸ್ವಾಮಿ ನಾವು ಬಂದಿರೋದು. ನಿಮ್ ಸವ ಸ್ವಲ್ಪ ಮಾತಾಡ್ಬೇಕು. ಮೇಷ್ಟ್ರಾದ್ ನೀವೇ ಕೆಟ್ಟ ಹಿಡಿದ್ರೆ ಮಕ್ಳಿಗೆ ಇನ್ನೇನ್ ಒಳ್ಳೇದ್ ಕಲಿಸ್ತೀರಾ ನೀವು? ನಿಮ್ ದಾರಿಯಲ್ಲಿ ಮಕ್ಳು ಕೆಟ್ಟ ಕೆರ ಹಿಡಿತಾವೆ. ಹೆಂಗ್ ನಂಬದ್ ನಿಮ್ನ? ನಿಮ್ ನಂಬಿ ನಮ್ಮ ಹೆಣ್ಮಕ್ಳನ್ನ ಹೆಂಗ್ ಸಾಲಿ ಕಳ್ಸೋದು? ನಿಮ್ಮನ್ನ ನಂಬ್ಕೊಂಡ್ರ ಅಷ್ಟೇ. ಅಷ್ಟೊಂದು ಆಪಾದನೆ ಮಾಡೋವಂಥದ್ದು ಏನಾಗಿದೆ? ಯಾವುದ್ರ ಬಗ್ಗೆ ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ರಿ. ಏನ್ ಸ್ವಾಮಿ ಹಿಂಗ್ ಹೇಳ್ತೀರಾ? ಊರವ್ರಿಗೆಲ್ಲ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ನೋಡಿ, ಸುತ್ತಿ ಬಳಸಿ ಮಾತಾಡಬೇಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಈಗ ಪ್ರೋಗ್ರಾಮ್ ಇರೋದ್ರಿಂದ ಅತಿಥಿಗಳು ಬರ್ತಾ ಇದ್ದಾರೆ, ಅಲ್ಲಿಗೆ ನಾನು ಹೋಗ್ಲೇಬೇಕು. ಒಂದ್ ಕೆಲಸ ಮಾಡಿ, ಈಗ ನನಗೆ ಕೆಲಸ ಇರೋದ್ರಿಂದ ನೀವು ಬಿಡುವಿದ್ದಾಗ ಬನ್ನಿ, ಈ ವಿಷಯನ ಮಾತಾಡೋಣ. ಆ PT ಮೇಡಮ್ಗುನು ಹೊಸ್ತಾ ಬಂದಿರೋ ಮೇಷ್ಟ್ರ ನಡುವೆ ಏನೋ ನಡೀತದೆ ಅಂತ ಎಲ್ರಿಗೂ ಗೊತ್ತು. ಆ ಮೇಷ್ಟ್ರಿಗೆ PT ಮೇಡಮ್ ಮನೆಗೆ ಹೋಗಕ್ಕೆ ಒತ್ತು ಗೊತ್ತು ಏನಿಲ್ವಾ? ಊರ್ನವರೆಲ್ಲ ನಾಚಿಕೆ ಪಡಂಗಾಗೈತೆ. ಆ ಮೇಡಮ್ಗೂ ನಾಚಿಕೆ ಬೇಡವಾ? ಇಲ್ಲಿ ನಡೀತಾ ಇರೋದಲ್ಲ ನೋಡಿ ಹುಡುಗರು ಹಾಳಾಗಕ್ಕಿಲ್ವಾ? ನೀವೇ ಹೇಳಿ. ಅಲ್ಲ ರೀ, ನೀವೇ ಸ್ವತಃ ಏನಾದ್ರೂ ನೋಡಿದೀರಾ ಅಥವಾ ಹೇಳಿಕೆ ಮಾತುಗಳನ್ನ ಕೇಳಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ನಾನೇ ನೋಡಿದೀನಿ. ಎಲ್ಲ ಮಲ್ಗೋ ಟೈಮಲ್ಲಿ ಹೋಗ್ತಿದ್ರು. ಮೇಷ್ಟ್ರು ಹೋಗಿದ್ದು ಯಾರ್ಯಾರು ನೋಡಿದ್ರಿ? ಮೇಷ್ಟ್ರು ಒಬ್ರೇ ಹೋದ್ರಾ? ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ಅದಕ್ಕೆ ನಾನಿಲ್ಲಿ ನಿಂತಿದ್ದೀನಿ. ಮೇಷ್ಟ್ರು ಮನೆಗೆ ನಾನು ನನ್ನ ಸ್ನೇಹಿತರು ಪಾಠ ಕೇಳಕ್ ಹೋಗಿದ್ದು. ಇಲ್ಲಿ ಓದ್ತಾ ಇರೋ ಮಕ್ಳು ತಂದೆ ತಾಯಿಗೆ ಚಿಂತೆ ಇಲ್ಲ, ನಿಮ್ಗೇನ್ ಬಂತು ಚಿಂತೆ? ನಮ್ ಮೇಷ್ಟ್ರು ಬಗ್ಗೆ ನಿಂಗೇನ್ ಗೊತ್ತು? ನಿಮ್ಗೆ ಯಾರೋ ಹೇಳ್ಕೊಟ್ಟವ್ರೆ, ಅದಕ್ಕೆ ಇಲ್ಲಿ ಬಂದು ತರಲೆ ಮಾಡ್ತಾ ಇದ್ಯಾ? ನಿಂಗೇನ ಗೊತ್ತು? ನರಸಿಂಹ, ನೀನ್ ಸುಮ್ನಿರೋ. ಅಲ್ಲ ರೀ, ಮೇಡಮ್ ಮನೆಗೆ ಏನಕ್ಕೆ ಹೋಗಿದ್ದು ಅಂತ ಗೊತ್ತಾ? ಯಾರ್ಯಾರು ಹೋಗಿದ್ರು ಅಂತ ಗೊತ್ತಾ? ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗಿದೆ ನಿಮ್ ಮಾತು. ನಿಮ್ಗೆ ಸಂಬಂಧಗಳ ಬಗ್ಗೆ ಗೊತ್ತೇನ್ರಿ? ಅಣ್ಣ ತಂಗಿ, ತಂದೆ ತಾಯಿ, ಸಹೋದ್ಯೋಗಿಗಳು, ಸ್ನೇಹಿತರು, ಅವ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ? ನಿಮ್ ಮಾತುಗಳು ಕೇಳ್ತಾ ಇದ್ರೇನೆ ಗೊತ್ತಾಗತ್ತೆ ನಿಮ್ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ. ಸುಮ್ಮನೆ ಆಚೆ ಹೋಗ್ರಿ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ನೀವು ಪೋಷಕರು ಅಲ್ಲ. ಸುಮ್ಮನೆ ಏನೇನೋ ಕಲ್ಪಿಸ್ಕೊಂಡು ನಮ್ಮ ಶಾಲೆಗೆ ಕೆಟ್ಟ ಹೆಸರು ತರಕ್ ನೋಡ್ತಾ ಇದ್ದೀರಾ. ನೀವಾಗ ನೀವು ಹೋಗ್ತೀರಾ ಅಥವಾ ಪೊಲೀಸವ್ರನ್ನ ಕಳಿಸಿ ತಳಿಸ್ಲಾ? ಶಾಲೆಯ ಕಾರ್ಯಕ್ರಮಗಳೆಲ್ಲ ಮುಗಿಯೋವರೆಗೂ ನೀವೇನಾದ್ರೂ ಇಲ್ಲೆಲ್ಲಾದ್ರೂ ಕಾಣಿಸ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ನಿಮ್ಮನ್ನ ಆಚೆ ತಳಿಸ್ಬೇಕಾಗತ್ತೆ.
ಮಕ್ಕಳೇ, ಪೋಷಕರೇ ಹಾಗೂ ಗ್ರಾಮಸ್ಥರೇ, ಈ ದಿನ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಅರ್ಜುನ್ ಜನ್ಯ ಅವರ ಬಗ್ಗೆ ನಮ್ಮ ಶ್ರೀ ಸುಮಂತ್ ಅವರು ಹೆಚ್ಚಿನ ವಿಷಯವನ್ನು ತಿಳಿಸಿಕೊಡಲಿದ್ದಾರೆ. ಪ್ಲೀಸ್. ನಾನು ಅರ್ಜುನ್ ಜನ್ಯ ಬಾಲ್ಯ ಸ್ನೇಹಿತರು. ಚಿಕ್ಕವನಿದ್ದಾಗ್ಲಿಂದನೂ ಅಷ್ಟೇ ಇವರಿಗೆ ಸಂಗೀತ ಅಂದರೆ ಬಹಳ ಆಸಕ್ತಿ ಇತ್ತು. ಇವ್ರ ತಂದೆ ತಾಯಿರು ಇವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲು ಹೇಳಿದ್ರು. ವಿದ್ಯಾಭ್ಯಾಸದ ಜೊತೆಗೆ ಸಂಗೀತ ಕಲಿಯಲು ಆಸಕ್ತಿ ತೋರಿಸಿದ್ರು. ನಾನು ಹೇಳ್ತಿದ್ನಲ್ಲ ನಿಮ್ಮೆಲ್ರಿಗೂ ಸಹಜ ಕೌಶಲ್ಯದ ಬಗ್ಗೆ, ಅದಕ್ಕೆ ಇವರೇ ಉದಾಹರಣೆ. ಇವರ ಪೋಷಕರು ಅದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ಈಗ ಇವರು ಹೀಗಾಗಿರೋದು. ಈಗ ಅರ್ಜುನ್ ಜನ್ಯ ಅವರು ಒಂದೆರಡು ಮಾತಾಡ್ತಾರೆ. ತಗೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಸುಮಂತ್ ಅವರು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು. ನಾನು ನೋಡ್ದಂಗೆ ಅವ್ರು ಅಂದ್ಕೊಂಡಿದ್ದನ್ನು ಎಷ್ಟೇ ಕಷ್ಟ ಇದ್ದರೂ ಛಲ ಬಿಡದೆ ಸಾಧನೆ ಮಾಡ್ತಾಯಿದ್ರು. ಅವರು ತುಂಬ ಛಲವಾದಿ. ಆಮೇಲೆ ಅವ್ರು ಮುಂದೆ ಏನೇ ಮಾಡಿದ್ರೂ ಒಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತ ನನಗೆ ಇವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ಇವತ್ತು ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ರೆ ನನಗನ್ನಿಸ್ತದೆ ಆ ಸಾಧನೆ ನಿಮ್ಮ ಕಣ್ಣುಗಳಲ್ಲಿ ಕಾಣ್ತಾ ಇದೆ ನನಗೆ. ಆ್ಯಂಡ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಈ ವರ್ಷ ನಿಮ್ಮ ಶಾಲೆ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಗೆದ್ದಿದೆ ಫುಟ್ಬಾಲಲ್ಲಿ ಮತ್ತು ಖೋಖೋ ಅಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ. ಇದೇ ರೀತಿ ಅವರು ವಿದ್ಯಾಭ್ಯಾಸದಲ್ಲೂ ಈ ಸಾಧನೆಯನ್ನು ತೋರಿಸ್ತಾರೆ ಅಂತ ಹೇಳಿ ನನಗೆ ಅಚಲವಾದ ನಂಬಿಕೆ. ನಾನಿವತ್ತು ಸ್ವಲ್ಪ ಬೇಗ ಹೋಗಬೇಕಾಗಿರೋದ್ರಿಂದ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀ ಅರ್ಜುನ್ ಜನ್ಯಾರವರು ಬೇರೆ ಒಂದು ಕಾರ್ಯಕ್ರಮಕ್ಕೆ ತುರ್ತಾಗಿ ತೆರಳಬೇಕಾಗಿರುವುದರಿಂದ ಅವರಿಗೆ ಪುಷ್ಪಮಾಲಿಕೆಯನ್ನು ಅರ್ಪಿಸುವುದರ ಮೂಲಕ ನಾವು ನಮ್ಮ ಶಾಲೆಯ ಪರವಾಗಿ ಸನ್ಮಾನಿಸ್ತಾ ಇದ್ದೇವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕಾವೇರಿಯ ಮಡಿಲಲ್ಲಿ ಇರುವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ. ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪರೀಕ್ಷೆಯು
ನಿಮ್ಮ ಜೀವನದ ಪ್ರಥಮ ಹೆಜ್ಜೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನೋಡಿ, ವಿದ್ಯೆ ಎಂಬ ಸಾಗರದಲ್ಲಿ ಈಜಲು ಬೇಸರ, ಈಜಾಡಿದರೆ ನಿಮ್ಮ ಬಾಳು ಸುಖಕರ ಎಂದು ದೊಡ್ಡವರೇ ಹೇಳಿದ್ದಾರೆ. ಇದು ಸತ್ಯ ಕೂಡ. ನೀವು ಶ್ರಮವಹಿಸಿ ಶ್ರದ್ಧೆಯಿಂದ ಓದಿದರೆ ನಿಮಗೆ ಭಗವಂತ ಖಂಡಿತವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಇದು ನಿಮ್ಮ ಜೀವನದ ಪ್ರಥಮ ಮೆಟ್ಟಿಲು. ಪರೀಕ್ಷೆ ಎಂಬ ರಣರಂಗದಲ್ಲಿ ಖಡ್ಗವೆಂಬ ಪೆನ್ನು ಹಿಡಿದು ರಕ್ತವೆಂಬ ಶಾಯಿಯಿಂದ ನೀವು ಹೋರಾಡಿದರೆ ನಿಮ್ಮ ಗೆಲುವು ಖಂಡಿತ. ಅಂದರೆ ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ತಂದೆ ತಾಯಂದಿರಿಗೂ, ಶಿಕ್ಷಕರಿಗೂ, ಶಾಲೆಗೂ ಒಳ್ಳೆ ಹೆಸರು ಬರುತ್ತೆ ಮತ್ತು ನಿಮ್ಮ ಭವಿಷ್ಯವೂ ಉಜ್ವಲವಾಗಿರುತ್ತೆ. ಅರ್ಥ ಆಯ್ತಾ? ತಂದೆ ತಾಯಿಗೆ ಮತ್ತೆ ನಿಮ್ಗೆ ಕೀರ್ತಿ ತರ್ತೀವಿ ಸರ್. ವೆರಿ ಗುಡ್. ಇದೇ ಹುಮ್ಮಸ್ಸು ಪರೀಕ್ಷೆ ಮುಗಿಯುವವರೆಗೂ ಉಳಿಸ್ಕೋಬೇಕು. ಉಳಿಸ್ಕೋತೀರಾ? ಪರೀಕ್ಷೆ ಚೆನ್ನಾಗಿ ಬರೀತೀವಿ ಸರ್. ಏನೋ ಎಲ್ಲ ಯೋಚನೆ ಮಾಡ್ಕೊಂಡ್ ಕೂತವ್ರೆ. ಏನ್ರೋ ಹಿಂಗ್ ಕೂತಿದ್ದೀರಾ? ತಲೆ ಮೇಲೆ ಬೆಟ್ಟ ಹೊತ್ಕೊಂಡ್ ಕೂತ್ಕೊಂಡಿರೋ ತರ. ಏನು ಅಂತ ನಮ್ಗೂ ಸ್ವಲ್ಪ ಹೇಳ್ರು, ನಾನು ಸ್ವಲ್ಪ ಹೊತ್ತು ಮೌನ ಆಚರಿಸ್ತೀನಿ. ಏನಿಲ್ಲ ಕಣೋ, ಇವತ್ತು ಸುಮನ್ ಮಾಸ್ಟರ್ ಹೇಳಿದ ಮಾತುಗಳು ನಾವಿರೋರ್ಗು ನೆನೆಸ್ಕೋಬೇಕು. ಹಾಗಿತ್ತು ಅವ್ರ ಮಾತು. ನಾವ್ 8ನೇ ಕ್ಲಾಸಲ್ಲಿ ಇರುವಾಗ ಸುಮನ್ ಮಾಸ್ಟರ್ ಬಂದಿದ್ರೆ ನಾವ್ ಚೆನ್ನಾಗಿ ಓದ್ತಿದ್ವಿ. ಲೇ, ಪರೀಕ್ಷೆ ಬೇರೆ ಹತ್ರ ಬಂತು ಕಣೋ. ಮಾಸ್ಟರ್ ಮಾತು ಕೇಳ್ದಾಗ್ಲಿಂದ ಅವ್ರಿಗೇನಾದ್ರು ಪ್ರತಿಫಲ ತಂದ್ಕೊಡ್ಲೇಬೇಕು ಅಂತ ಚಿಂತೆ ಆಗ್ಬಿಟ್ಟೈತ್ ಕಣೋ. ಯಾಕ್ರೋ? ನಾನ್ ಮೇಸ್ಟ್ರು ಹೇಳ್ದಂಗೆ ಕೇಳ್ದೆ, ಅದಕ್ಕೆ ನಾನು ಪಾಸ್ ಆದೆ. ಈಗ ನಮ್ಮ ಮನೇಲಿ ಯಾರೂ ಬೈಯಲ್ಲ, ನಾನೇನ್ ಹೇಳಿದ್ರು ಕೊಡಿಸ್ತಾರೆ. ನನ್ನ ಬಗ್ಗೆ ನಮ್ಮ ಮನೇಲಿ ಹೆಮ್ಮೆ ಪಡ್ತಾರೆ. ನೀವು ಅಷ್ಟೇ, ಟೆನ್ಷನ್ ತಗೋಬೇಡಿ, ಫ್ರೀ ಆಗಿರಿ. ಮೇಸ್ಟ್ರು ಹೇಳ್ದಂಗೆ ಎಲ್ಲರೂ ಓದಿ ಬರೀರಿ, ಎಲ್ಲರೂ ಪಾಸ್ ಆಗ್ತೀರಾ. ನೀವು ಅಷ್ಟೇ, ಟೆನ್ಷನ್ ತಗೋಬೇಡಿ. ಬರ್ರಿ ಮನೆಗೆ ಹೋಗೋಣ. ನಾನು ನಿಮ್ಮ ಜೊತೆ ಏನಾದ್ರು ಸ್ವಲ್ಪ ಓದ್ಕೋತೀನಿ. ಅಯ್ಯೋ, ತುಂಬಾ ತಲೆ ಕೆಟ್ಟೋಗೈತೆ. ಆಕಯ್ಯ ಒಂದು ಪೆಗ್ಗು. Cheers. Cheers. ಯಾಕೋ ಟ್ರೇಮೇ ಸರಿ ಇಲ್ಲ ಕಣ್ಲೆ. ಏನ್ ಕೆಲಸ ಮಾಡಿದ್ರು ಸೋಲೋ 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 ಆಗಲ್ಲ. ಅವತ್ತು ನಡೆದಿದ್ದ ಘಟನೆಗೆ ಆ ನರಸಿಂಹನೇ ಕಾರಣ. ಅವನ ಅಲ್ಲಿಲ್ದೇ ಇದ್ದಿದ್ರೆ ನಾವು ಅನ್ಕಂಡಂಗೆ ಎಲ್ಲ ನಡೀತಿತ್ತು. ಇಷ್ಟೊತ್ತಿಗೆ HM ಸುಮಂತನ್ನ ಶಾಲೆಯಿಂದ ಹೊರಗಾಕ್ತಿದ್ರು. ಇಲ್ಲ, ಹಿಂಗೆಲ್ಲ ಆದ್ರೆ ನಮಗೆ ಉಳಿಗಾಲ ಇಲ್ಲ. ನಮಗೆ ಎಲ್ಲ ರೀತಿಯಾಗೂ ತೊಂದರೆ ಆಗ್ತಾನೇ ಐತಿ. ಈ ಸಾತಿ ರಿಸಲ್ಟ್ ಏನಾದರೂ ಬಂದ್ರೆ ಪ್ರಮೋಷನ್ಗ ನಮಗೆ ಕತ್ರಿ ಗ್ಯಾರಂಟಿ. ಅಯ್ಯೋ, ಆಕಳಯ್ಯ ಇನ್ನೊಂದು ಬೇಕು. ಮಾಡು ಮಾಡು. ಮೆಟ್ಗ ಮೆಟ್ಗ ಇಲ್ಲಿ ಇಲ್ಲಿ ಹಚ್ಚ ಹಚ್ಚ ಹಚ್ಚಪ್ಪ. ಅಲ್ಲಿವರೆಗೂ ಬಿಡಬಾರ್ದು. ಏನಾದ್ರೂ ಮಾಡಿ ಇವಾಗ್ಲೇ ಇವತ್ತೇ ಅವನಿಲ್ಲಿಂದ ಓಡಿಸ್ಲೇಬೇಕು. ಏನಾದರೂ ಮಾಡಲಿ, ಜಲ್ದಿ ಮಾಡು, ಈಗಲ ಮಾಡು. ಮಾಡ್ತೀನಿ, ನಾನೇ ಮಾಡ್ತೀನಿ. ಹಲೋ, ಹೇಳೋಣ. ಏಯ್, ಎಲ್ಲಿದೀಯಾ? ಊರಲ್ಲಿದ್ದೀನಣ್ಣ. ಏನಣ್ಣ? 4 ಜನ ಎತ್ತಾಕೊಂಡ್ ಬಾ. ಯಾವಾಗಣ್ಣ? ಇವಾಗ್ಲೇ, ಈಗ್ಲೇ ಬಾರೋ. ಎಲ್ಲಿ ಬರ್ಬೇಕಣ್ಣ? ನಮ್ಮ ಮಾಮೂಲೆ ಜಾಗಕ್ಕೆ ಬಾರಯ್ಯ. ಆಯ್ತಣ್ಣ.
ಇದಕ್ಕೇನಾರು ಒಂದ್ ಗತಿ ನಡಿಲೆ ಹಿಂಗ ಇವತ್ತು ತುಂಬಾ ಲೇಟ್ ಆಯ್ತು. ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ. ನಾಳೆ ಬೆಳಿಗ್ಗೆ ಪರೀಕ್ಷೆನ ಚೆನ್ನಾಗಿ ಬರೀಬೇಕು, ಸರಿನಾ? ಹೋಗಿ. ಏನಕ್ಕೆಲ್ಲ ಫಾಲೋ ಮಾಡ್ತಾ ಇದ್ದೀರಾ? ಅಯ್ಯೋ ಅಮ್ಮ, ಅಯ್ಯಮ್ಮ, ಅಮ್ಮ, ಅಯ್ಯೋ ಏನು ಮೇಷ್ಟ್ರು ಗಂಟ್ಲು ಇದ್ದಂಗಿದೆಯಲ್ಲ. ಅಯ್ಯೋ ಯಾಕೆ ಹೊಡಿತಿದ್ದೀರಾ? ಮೇಷ್ಟ್ರಿಗೆ ಯಾರು ಹೊಡಿತಾರೆ? ಅಮ್ಮ, ನಾನು ಎಲ್ಲರೂ ಕರ್ಕೊಂಡ್ಬರ್ತೀನಿ. ಒಯ್ ಮೇಷ್ಟ್ರಿಗೆ ಯಾರು ಹೊಡಿತಾ ಇದ್ರು ಬರ್ರೋ. ಒಯ್ ಮೇಷ್ಟ್ರಿಗೆ ಯಾರು ಹೊಡಿತಾ ಇದ್ರು ಬರ್ರೋ 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 ಎಲ್ಲರೂ ಬರ್ರೋ ಬರ್ರೋ. ನೋಡಿ ಯಾರೋ ನೋಡೇ ಬಿಡೋಣ. ಬರ್ರೋ ಓಡ್ರೋ ಬೇಗ. ಅಯ್ಯೋ ಅಮ್ಮ, ಹೊಡಿರೋ 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 ಅವ್ರಿಗೆ. ಹೊಡಿಯೋ ಹೊಡಿಯೋ ಆರ್ಗೋ ಅವ್ರಿಗೆ. ಕೈ ಕಾಲು ಮುರಿದಾಕ್ಬಿಡ್ತಾರೆ ನಿಮ್ಗೆ. ಸರ್ ಇದೇಳಿ ಎಲ್ಲರೂ ಆಲ್ ಟಿಕೆಟ್ ನಂಬರು ಹೆಸರು ಕರೆಕ್ಟಾಗಿ ಬರೀರಿ. ಆಲ್ ಟಿಕೆಟ್ ಓಪನ್ ಮಾಡಿ. ಇನ್ನು 10 ನಿಮಿಷದ ಬೇಗ ಮುಗಿಸ್ಬೇಕು. ಎಲ್ಲ ಕ್ಲೋಸ್ ಮಾಡಿ ಬೇಗ ಕೊಡಿ. ಎಲ್ಲ ಹೋಗ್ಬೋದು. SSLC ಫಲಿತಾಂಶ ಪ್ರಕಟ. ಇವತ್ತು ನಾಳೆನ ನೋಡ್ಲಾ? ನಾಳೆ ಅಂತ. ಏಯ್ ನಮ್ಮ ಹುಡುಗನು SSLC ಕಟ್ಟಿ ತಕೊಂಡ್ಲಾ. ಚೆನ್ನಾಗಿ ರಾತ್ರಿ ಆಗ್ಲೂ ಓದ್ತಾ ಇದ್ದ. ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನೋ ನೋಡ್ಬೇಕಣಪ್ಪ. ಹೋದ ವರ್ಷ ತುಂಬಾ ಜನ ಫೇಲ್ ಆಗಿದ್ರು. ಈ ವರ್ಷ ಏನಾಯ್ತದೆ ನೋಡ್ಬೇಕಣಪ್ಪ. ಇಲ್ಲ ಕಣೋ, ಹುಡುಗರೆಲ್ಲ ಮಾತಾಡ್ತಾ ಇದ್ರು ಹೊಸ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡ್ತಾರಂತೆ. ನಮ್ಮ ಹುಡುಗಿನೂ ಸೇರದೆ ನೋಡ್ಬೇಕು ಏನಾಗ್ತದ. ನಮ್ಮ ಮೈಕಳು ಕಳಿಸ್ತೀನಪ್ಪ. ರಿಸಲ್ಟ್ ಹಾಕ್ತಾರ ಬರ್ರಿ ಹೋಗೋಣ. ಹೌದೇನೆ ಬಾರೆ. ಹಾ ಬಾ ಹೋಗೋಣ. ರಿಸಲ್ಟ್ ಹಾಕೋರು ಬರ್ರೋ ಬರ್ರೋ. ನಾನು ಈ ಸಲ ಪಕ್ಕಾ ಪಾಸ್ ನೋಡ್ಕೊಳ, ಎಲ್ಲಾದ್ರಲ್ಲೂ ಪಾಸ್ ಆಗಿರ್ತೀನಿ. ಇಲ್ಲೂ ಕಾಣಿಸ್ತೀನಿ ಇಲ್ಲ.
ಏಯ್ ನಾನು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗ್ಬಿಟ್ಟಿದೀನಿ ಕಣೋ. ಏಯ್ ಸುಮಂತ್ ಮಾಸ್ಟರ್ ಬರ್ತಾರ ನೋಡೋ. ನಿಮ್ ದಯೆಯಿಂದ ಎಲ್ಲಾದ್ರಲ್ಲೂ ಪಾಸ್ ಆಗ್ಬಿಟ್ಟಿದೀನಿ ಸರ್. ಹಾಗೆಲ್ಲ ಮಾಡಬಾರ್ದು. ಎದ್ದೇಳಿ. ಗುಡ್, ಎಲ್ಲ ಪಾಸ್ ಅಲ್ವಾ? ಮತ್ತೆ ನೀವು? ಎಲ್ಲ ನಿಮ್ ಆಶೀರ್ವಾದ ಸರ್. ಹಾಗೇನಿಲ್ಲ, ಎಲ್ಲ ನಿಮ್ ಶ್ರಮದ ಪ್ರತಿಫಲ ಅಷ್ಟೇ. ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ನೀವು ಚೆನ್ನಾಗಿ ಓದ್ಬೇಕು. ಓದಿದ್ದೀರಾ ಅಷ್ಟೇ. ನೋಡಿ ಮಕ್ಕಳೇ, ನೀವು ಏನೇನು ತಿಳ್ಕೊಂಡಿದ್ದೀರೋ ಅದನ್ನೆಲ್ಲ ನಿಮ್ಮ ಕಿರಿಯರಿಗೆ ನೀವೇ ತಿಳಿಸಿ ಹೇಳಬೇಕು. ನಿಮ್ಮ ಮುಂದಿನ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿ ಈ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು, ದೇಶಕ್ಕೆ ಕೀರ್ತಿ ತರುವಂತರಾಗಬೇಕು. ತಂದೆ ತಾಯಿಗಳು ಇವಳು ನನ್ನ ಮಗಳು, ಇವ್ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಂತರಾಗಬೇಕು. ತಿಳಿತಾ? ಈಗ ನನ್ನ ಕೆಲಸ ಮುಗೀತು, ಮುಂದೆ ನಿಮ್ದು. ಸರ್ ಹಾಗಾದ್ರೆ? ಹೌದು, ನಾನು ಹೋಗಿ ಬರ್ತೀನಿ. ಹೋಗ್ಬೇಡಿ ಸರ್, ಪ್ಲೀಸ್ ಸರ್, ಹೋಗ್ಬಿಡಿ ಸರ್. ಹೇ, ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಒಂದ್ಸಲ ನಗಿ. ನಮಗ್ ಬೇಜಾರಾಗ್ತಿದೆ, ಹೆಂಗ್ ಸರ್ ನಗೋದು? ನಗಿ. ನಾನು ಬಂದ್ ಕೆಲಸ ಮುಗೀತು, ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ನೀವೆಲ್ಲ ಇಷ್ಟು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್. ಆ ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಸರ್ ಪ್ಲೀಸ್ ಸರ್, ಹೋಗ್ಬಿಡಿ ಸರ್.